साध्यं परिपूर्णं तदस्तु ते अनेन अस्मतु पितृ मातृ यज्ञेन भगवान् ಹೇಳಿ ತಾತ. ತಾರಕ್, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ತಾತ. ನಿನ್ ಹುಟ್ಟುಹಬ್ಬ ಅಲ್ಲ, ಸಂತೋಷವಾಗಿ 4 ಮಾತಾಡೋಣ ಅಂತ. ಬಿಸಿ ಇದ್ದೆ ಗೊತ್ತಪ್ಪ, ತುಂಬಾ ಜನ ಫೋನ್ ಮಾಡ್ತಾ ಇರ್ತಾರೆ. ಒಳ್ಳೇದಾಗ್ಲಿ. ನಾನು ಹೆಚ್ಚು ಟೈಮ್ ತಗೊಳಲ್ಲ, ಒಂದೇ ಒಂದು ಪ್ರಶ್ನೆ. ಗೊತ್ತು ತಾತ, ಈ ವರ್ಷ ಆದ್ರೂ ಇಂಡಿಯಾಗೆ ನೀನ್ ಬರ್ತೀಯ ಅಂತ ತಾನೆ. ನಂದು ಅದೇ ಉತ್ತರ ತಾತ. ಆಗಲ್ಲ. ಅಲ್ಲ, ಇವತ್ತು ವಿಶೇಷ ಅಲ್ವಾ, ಒಳ್ಳೆ ಸುದ್ದಿ ಏನಾದ್ರೂ ಹೇಳ್ತೀನೋ ಅಂತ ಆಸೆ. ಬೇಕಾದ್ರೆ ಫೋಟೋ ಕಳಿಸ್ಕೊಡ್ಲಾ ತಾತ? ಫೋಟೋದಲ್ಲಿ ದೂರ ಆದವ್ರನ್ನ ಮಾತ್ರ ನೋಡಬೇಕು, ನಾನ್ ನಿನ್ನ ನೇರವಾಗೇ ನೋಡಬೇಕು. ಕಷ್ಟ ಆಗುತ್ತೆ ತಾತ. ಅಯ್ಯೋ, ಕಷ್ಟ ಆದ್ರೆ ಖಂಡಿತ ಬೇಡಪ್ಪ. ಬೇಕಿದ್ರೆ ಇನ್ನೊಂದು ವರ್ಷ ಕಾಯ್ತೀನಿ. ಆದ್ರೆ ಆಸೆ 8 ವರ್ಷದವನಿದ್ದಾಗ ನೋಡಿದ್ದು, ಹೀಗೇಗಿದ್ಯೋ ಅಂತ. ಅಂದಮೇಲೆ ನೀವೇ ಬರ್ಬೋದಲ್ಲ? ಅಟ್ಟದ ಮೇಲೆ ನಿಂತು ನೋಡಿದ್ರೇನೆ ಭಯ, ತಲೆ ತಿರುಗುತ್ತೆ. ಇನ್ನು ಆಕಾಶದಿಂದ ಆರು ಬರಕ್ಕಾಗುತ್ತೇನೋ? ಇಲ್ಲ. ಹಂಗೂ ಬಂದ್ರೆ ನಾನು ಬದುಕಿರ್ತೀನೋ ಅನ್ನೋ ನಂಬಿಕೆ ಇಲ್ಲ. ತಾತ, ನಾನು ನಿಮ್ಗೆ ಹೆಂಗೆ ಹೇಳಿ, ನೀವು ಅರ್ಥ ಮಾಡ್ಕೊಳ್ಳಿ. ಆಯ್ತಪ್ಪ, ಆದ್ರೆ ಒಂದು ಮಾತ್ರ ತಿಳ್ಕೊ, ನನಗೆ ನೀನು ಬಿಟ್ರೆ ಯಾರೂ ಇಲ್ಲ, ಏನೂ ಇಲ್ಲ. ಒಳ್ಳೆ ತಾತನ ಕತೆ ಆಯ್ತು. ಹೇಳು. ಎಲ್ರು ಬೆಳ್ದಿದ್ದಾರೆ, ಬದಲಾಗಿದ್ದಾರೆ. ಈ ತಾತ ಮಾತ್ರ ಇನ್ನೂ ಹಾಗೆ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಹೂನಪ್ಪ, ಏನೇ ಬದಲಾದ್ರೂ ಭಾವನೆಗಳು ಸಂಬಂಧಗಳು ಬದಲಾಗೋದಿಲ್ವೋ? ಏನ್ ಸರ್ ಸಮ, ಎಲ್ಲ ನಂದೇ ತಪ್ಪು ಅನ್ನೋ ರೀತಿ ಮಾತಾಡ್ತಾ ಇದ್ದೀರಲ್ಲ. ನಿಮ್ ತಾತ ನನ್ನಂತ ಎಷ್ಟೋ ಜನರ ಪಾಲಿಗೆ ಭಗವಂತ. ಆ ದೇವ್ರ ನೋಡಕ್ಕೆ ಸಾವಿರಾರು ಜನ ಬಂದ್ರು ತನಗಿಷ್ಟವಾದ ಭಕ್ತ ಯಾರು ಅಂತ ಅವನು ಹುಡುಕ್ತಾನಂತೆ. ನೀನು ಹಾಗೆ ನಿಮ್ ತಾತನ್ಗೆ. ನನಗೆ ಅವರು ಬರೀ ತಾತ, ದೇವ್ರ ನೀವು. ಇದನ್ನ ಹೇಳಿ ನನ್ ಬಾಯ್ ಮುಚ್ಚಿಸು. ಲುಕ್, ನೀನ್ ನನಗೆ ಪ್ರೀತಿ ತೋರಿಸಿದ್ಯಾ, ತಾಯಿ ಸ್ಥಾನನೂ ಕೊಟ್ಟಿದ್ಯಾ, ವಿದೇಶದಲ್ಲಿ ಬದುಕೋದನ್ನು ಕಲ್ಸ್ಕೊಟ್ಟಿದ್ಯಾ, ಅಲ್ಪ ಸ್ವಲ್ಪ ಇಂಗ್ಲಿಷ್ ಆಲ್ಸೋ ಯು ಟೀಚ್. ಆದ್ರೆ ನಾನು ಇಂಡಿಯನ್ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ. ನನ್ನನ್ನ ದೇವ್ರು ಮಾಡಿದ್ಮೇಲೆ ಇದು ದೇವಸ್ಥಾನ ತಾನೆ. ಬೆಳಗ್ಗೆ ಸಂಜೆ ದೀಪ ಹಚ್ಚೋಕೆ ಒಂದು ಹುಡುಗಿ ಬೇಕು ತಾನೆ. ಅಷ್ಟೇ ತಾನೆ? ಓಕೆ ಡಾ. ನಿಜವಾಗ್ಲು 101% ಸರ್ಸು ಬೇಬೆ. ನಾನು ರೆಡಿ ಆಗ್ತೀನಿ. ಎಲ್ಲಿಗೆ? ನಿಮಗ್ ಗೊತ್ತಿಲ್ವಾ? ಓ ಆಯ್ತು, ಹೋಗ್ಬಾ. ಯಾರ ತಾಯಿ ನೀವು? ಯಾಕೆ ಇಲ್ಲಿ ನಿಂತಿದ್ದೀರಾ? ಬನ್ನಿ, ಒಳಗೆ ಬನ್ನಿ. ಬಾಮ್ಮ. ನಾನು ಮೊದಲು ಒಳಗೆ ಬಾಮ್ಮ. ಬಾಮ್ಮ. ಓದೋದಕ್ಕೆ ಅಂತ ಹೋದೆ, ಒಪ್ಕೊಂಡೆ. ಅಲ್ಲೇ ಕೆಲಸ ಮಾಡ್ತೀನಿ ಎಂದೆ, ಅದಕ್ಕೂ ಒಪ್ಕೊಂಡೆ. ನನ್ನ ತಂಗಿ ಮಗಳನ್ನ ನೀನು ತಂದ್ಕೋಬೇಕು ಅಂತ ಮಾತು ಕೊಟ್ಟಿದ್ದೆ, ಅದು ನಿನಗೂ ಗೊತ್ತಿತ್ತು. ಈಗ ಯಾವುದೋ ಭಾಷೆ ಬರ್ದವಳನ್ನ ಕರ್ಕೊಂಬಂದು ನಿಂತಿದ್ದೀಯಾ? ನನಗೆ ಭಾಷೆ, ಭಾವನೆ, ಬದುಕು ಎಲ್ಲ ಗೊತ್ತು. ಒಂದು ಅವಕಾಶ ಮಾಡ್ಕೊಡಿ. ಆಗಲ್ಲ. ಇವನ್ ನನ್ನ ರಕ್ತ, ನನ್ನ ವಂಶ. ಇವನ್ನ ಇಲ್ಲೇ ಬಿಟ್ಟೋಗಿ. ಅವನಿರೋದಾದ್ರೆ ನೀವಿರಿಸ್ಕೊ. ಅಪ್ಪ, ನೀವಿಷ್ಟು ಡಲ್ ಆಗಿದ್ರೆ ನನ್ನ ಬರ್ಡೇ ಪಾರ್ಟಿನೂ ಡಲ್ ಆಗತ್ತೆ. ಏನಾಯ್ತ್ರಿ? ನಮ್ಮ ತಂದೆ ನಮಗೆ ಯಾವತ್ತೂ ಕೊಡಲ್ಲ.
ಪ್ರೀತಿ ಮತ್ತೆ ಫ್ಯಾಮಿಲಿ ಮಧ್ಯೆ ಯಾವತ್ತೂ ಸಿಕ್ಕಾಕೋಬಾರ್ದು. ಇದೆಲ್ಲ ಆಗಿದ್ದು ನನ್ನಿಂದ ತಾನೆ. ಏಯ್, ನಾನು ಹಾಗೇನಿಲ್ಲ. ಪ್ರೀತಿ ಫ್ಯಾಮಿಲಿ ಎರಡೂ ಇಂಪಾರ್ಟೆಂಟೇ, ಬಟ್ ಒಟ್ಟಿಗೆ ನಿಭಾಯಿಸೋದು ಕಷ್ಟ. ಡ್ರೈವ್ ಹೋಗಿ ಬರ್ತೀನಿ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಗೆಟ್ ರೆಡಿ. ನಾನು ಬಂದೆ. Let us pray in peace. Are you out of your mind? Are you mad? ಇದು ನಾನ್ ಪ್ರೇ ಮಾಡೋ ಸ್ಟೈಲ್. ನಾನ್ ಹಾಡ್ತೀನಿ, ಅದರಿಂದ ನಿಮ್ಗೇನ್ ತೊಂದ್ರೆ? ಏನ್ ತೊಂದ್ರೆ? ಪ್ರಾಬ್ಲಮ್ ಇದ್ರೆ get lost. Go. Sorry, excuse me, sorry. Can you leave alone, please? All right. Let's go. Carry on. Okay. Let's go. Thank you. Cool, dude. You're the only gentleman here. ಹೋಗ್ತಾ ಮಾತಾಡೋಣ. ಓ, ನೀನು ಕನ್ನಡದವನೇ? Cool, ಹೌದು. man. ನಿಮ್ ಜೊತೆಗೆ ಯಾರು ಬಂದಿಲ್ವಾ? ಯಾಕೆ? ಸುಮ್ಮನೆ. Guys, you should not come alone like this without anyone's help. Why? We are not kids. ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನನ್ನ ಪೇರೆಂಟ್ಸ್ ನಿಲ್ಲೇ ಬರಿ ಮಾಡಿದೀವಿ, ಸೊ ಡೈಲಿ ಬರ್ತಾ ಇರ್ತೀನಿ ನೋಡಕ್ಕೆ. ವಾವ್, that's cool. ಬಟ್ ಯಾವತ್ತೂ ನೀನು ಇಲ್ಲಿ ನೋಡಿಲ್ವಲ್ಲ? ಕನ್ನಡಿಗ ಅಂದ್ಮೇಲೆ ಕರ್ನಾಟಕದವನೇ. ಯಾವರು? ಮೈಸೂರು, ಹೆರಿಟೇಜ್ ಸಿಟಿ. ನಿನ್ ಹೆಸರು? ತಾರಕ್. ಮದ್ವೆ ಆಗಿದ್ಯಾ? ಇಲ್ಲ. ಸ್ವೀಟ್. ನಮ್ಮಮ್ಮ ಯಾವಾಗ್ಲೂ ಹೇಳ್ತಿದ್ಲು, ನಿನ್ಗೇನಾದ್ರೂ ಬೇಕಿದ್ರೆ ಕಮ್ ಟು ಮೀ ಅಂತ. ಸೊ ನಾನ್ ಬಂದೆ, ನೀನ್ ಸಿಕ್ಕದೆ, ಪ್ರಾಬ್ಲಮ್ ಸಾಲ್ವ್. ಯಾರ್ ತಾಯಿನ ತುಂಬಾ ಪ್ರೀತಿಸ್ತಾರೋ ಅವರು ಹೆಂಡತಿನ ಅಷ್ಟೇ ಪ್ರೀತಿಸ್ತಾರಂತೆ. ಇದನ್ನು ನಿಮ್ಮ ಅಮ್ಮನೇ ಹೇಳಿದ್ರಾ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು. ಐ ಲವ್ ಯು. ಏನ್ ಮಾಡ್ತಿದ್ಯಾ? ಅದು ಓಹೋ, ಕಾಸ್ತಾನೆ ಗೊತ್ತು ನನಗೆ. ನಿನ್ನಂಥವ್ರಿಗೆ ಬಟ್ಟೆ ಇರತ್ತೆ, ಊಟ ಇರಲ್ಲ. ಆಮೇಲೆ ರೈಟ್? ಯಾ ರೈಟ್. ಹಲೋ, ಮೆಂಟಲ್ ಕೇರ್? ಯಾರಿಗೆ? ಐ ಥಿಂಕ್ ಯು ನೀಡ್ ಮೆಡಿಕಲ್ ಹೆಲ್ಪ್. ಶಟ್ ಅಪ್. ವಾಟ್ ಡು ಯು ಥಿಂಕ್ ಆಫ್ ಮೀ? ಗೆಟ್ ಅಪ್ ನೋಡಿ ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತಿದ್ಯಾ? ನನ್ನ ತಾಯಿಗೆ ಹಾಡಂದ್ರೆ ಇಷ್ಟ, ಹಾಡ್ತಿದ್ದೆ. ಇವತ್ತು ಫ್ಲವರ್ಸ್ ಡೇ, ಅದಕ್ಕೆ ಇದೆಲ್ಲ ಫ್ಲವರ್ಸ್. ನಿನ್ನ ಅವತಾರನೋ? ದೇರ್ ಇಸ್ ಸಮಥಿಂಗ್ ರಾಂಗ್. ನಾನು ಹುಟ್ಟಿ ಬೆಳೆದಿರೋದು ಈ ದೇಶದಲ್ಲಿ, ಬಟ್ ಐ ಆಮ್ ಅ ಟ್ರೂ ಇಂಡಿಯನ್. ನಾನು ಈ ವೆಸ್ಟರ್ನ್ ಕ್ಲೋತ್ಸ್ ಅಲ್ಲೂ ಕೂಡ ಏನಾದ್ರೂ ಒಂದು ಇಂಡಿಯನ್ ಟಚ್ ಇರುತ್ತೆ. ಐ ಜಸ್ಟ್ ಲವ್ ಇಂಡಿಯಾ. ಅದಿರ್ಲಿ, ಹ್ಯಾಂಡ್ಸಮ್, ಕಮ್ ಲೆಟ್ಸ್ ಟೇಕ್ ಅ ಸೆಲ್ಫಿ. ವಾಟ್ ನಾನ್ಸೆನ್ಸ್. ನಿನ್ನ ಮೀಟ್ ಮಾಡಿದ್ದು ಸೆಮಿಟ್ರಿಲಿ. ನಿನ್ನ ದೆವ್ವ ಥರ ಕಾಡ್ದೆ ಬಿಡಲ್ಲ. ಈ ಕೈ ಬಿಡೋ ಚಾನ್ಸೇ ಇಲ್ಲ. ದಿಸ್ ಇಸ್ ಟೂ ಮಚ್. ಬಂದೆ ಇರಿ. Got me
ಯಾರೇ ನೀವು? ಏಯ್, ಏನ್ ಬೇಕು ನೀವು? ಏಯ್, ನಿಂತ್ಕೊಳ್ಳಿ. ಏಯ್, I am asking, where are you going? ನಿಂತ್ಕೊಳ್ಳಿ. ಏಯ್, Where is Mr. Tarak? ತಾರಕ್ ಇರ್ಲಿ. What do you want? We are here to light the lamp. Where is Tarak? ತಾರಕ್ ಎಲ್ಲಿದೆಯೋ? ಬೇಗ ಬಾರೋ, ಬೇಗ ಬಾರೋ. ಹಾಯ್ ಗರ್ಲ್ಸ್. Hi, ಹಾಯ್ Tarak. ಹಾಯ್ 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 ಹಾಯ್. ಲೋ, ಹಾ. ಯಾರೋ ಈ ದೆವ್ವಗಳೆಲ್ಲ? ಅಯ್ಯೋ, ದೀಪ ಅನ್ಸಕ್ಕೆ ಹುಡುಗಿ ಬೇಕು ಅಂತ ಕೇಳಿದ್ರಲ್ಲ, ಕರ್ಸಿದ್ದೀನಿ. ನಿಮ್ಗೆ ಯಾರು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. Where is the lamp? ನಾನ್ ತೋರಿಸ್ತೀನಿ. ಇವರು ದೀಪ ಹಚ್ಚಕ್ ಬಂದಿಲ್ಲ, ಮನೆಗ್ ಬೆಂಕಿ ಹಚ್ಚಕ್ ಬಂದಿದ್ದಾರೆ. ಅಯ್ಯೋ, ಒಬ್ಬೊಬ್ರು ಮುಖ ನೋಡು. ಸತ್, ಭಿಕ್ಷುಕರ ಸತ್, ತರ. ಏನ್ ಮಾಡ್ತಿದ್ದೀರಾ? ಅಯ್ಯೋ. ನಮ್ ಮನೆಗ್ ಸೊಸೆ ಆಗ್ತೀರಾ? ಮತ್ತೆ ಕಾಡ್ಸ್ಕೊಂಡ್ರಿ, ಸರ್ಸು. ಕಾಲ್ ಮುರ್ದಾಕ್ಬಿಡ್ತೀನಿ. ಸರ್ಸು, ನಿಮ್ಗೆ ಹೊಡಿಯಕ್ ಬೇರೆ ಏನು ಸಿಗ್ಲಿಲ್ವಾ? ಇಂಡಿಯಾ ಆದ್ರೆ ಪರ್ಕೆಲ್ ಹೊಡಿತಾ ಇದೆ, ಇದು ಫಾರಿನ್. ಅದಕ್ಕೋಸ್ಕರ ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಂಡಿದ್ದೀನಿ. ನಿಂತ್ಕೋ. ನಿನ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ನಾನ್ ಕೇಳಿದ್ದು ಈ ಮನೆಗೆ ಸೊಸೆನ. ಸರ್ಸು ಬೇಬೆ, ನಿಮಗೆ ನಾನು, ನನಗ್ ನೀವು. ಲೈಫ್ ಇಸ್ ಬ್ಯೂಟಿಫುಲ್. ಇಷ್ಟೇ ಸಾಕು. ಹೀಗೆ ಇರ್ತೀಯಾ? ಮದ್ವೆ ಆಗಲ್ವಾ? ನೋಡಿ, ನನಗೆ ಈ ಮದ್ವೆ, ಫ್ಯಾಮಿಲಿ ಟೆನ್ಷನ್ಸ್ ಇದ್ಯಾವುದು ಬೇಡ. ಹಾ? ದಯವಿಟ್ಟು ಈ ಮದ್ವೆ ಕನ್ಸನ್ನ ಬಿಟ್ಬಿಡಿ. ಹೋಗೋ. ನಿನ್ನ ತಿದ್ದಕ್ಕೆ ಅದು ಯಾರು ಬರ್ತಾರೋ ಆ ದೇವ್ರಿಗೆ ಗೊತ್ತು. Help me! Help me! Help me! ನೀನಾ? ನೀನಾ? ಹೌದು, ಪ್ಲೀಸ್ ಹೆಲ್ಪ್ ಮೀ. ಅವ್ರು ನನ್ನನ್ನು ಬಿಡಲ್ಲ. ಬೇಗಲಿಂದ ದೂರ ಕರ್ಕೊಂಡು ಹೋಗಿ ಪ್ಲೀಸ್. ಪ್ಲೀಸ್ ಪ್ಲೀಸ್. ಯಾರು? ಗೊತ್ತಿಲ್ಲ. ಯಾರೋ 4 ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರು ನನ್ನ ಫಿನಿಶ್ ಮಾಡ್ತಾರೆ. ಪ್ಲೀಸ್. ನಡಿ, ಅದು ಯಾರು ಅಂತ ನೋಡೋಣ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ತಾಯಿ ಇಲ್ದಿರೋ ಹುಡುಗಿ ಸತ್ರೆ ಪರವಾಗಿಲ್ವಾ? ಪ್ಲೀಸ್ 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 ಪ್ಲೀಸ್. ಓಕೆ ಓಕೆ ಓಕೆ. ನಿನ್ ಹೆಸರೇನಂತೆ? ತಾರಕ್. ತಾರಕ್ ಫ್ರಮ್ ಮೈಸೂರು, ದ ಹೆರಿಟೇಜ್ ಸಿಟಿ. ಹೇ, ಮೈಸೂರಲ್ಲಿ ಮೈಲಾರಿ ದೋಸೆ, ಹನುಮಂತ ಬಿರಿಯಾನಿ ತಿಂದಿದ್ಯಾ? ಆಕ್ಚುಲಿ ನಾವು ಮೈಸೂರವ್ರೆ, ಆದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರು ಶಿಫ್ಟ್ ಆಗಿ ಸುಮಾರು ವರ್ಷಗಳಾಯ್ತು. ಓ, ಬೆಂಗಳೂರು. ಬೆಂಗಳೂರಿನಲ್ಲಿ ಸಿಟಿಆರ್ ಮಸಾಲ ದೋಸೆ, ವಿವಿ ಪುರಂ ಚಾಟ್ಸ್, ಬನಶಂಕರಿ ಬಿರಿಯಾನಿ, ನಾಯ್ಡು ಹೋಟೆಲ್ ಅಲ್ಲಿ ಸ್ಪೇರ್ ಪಾರ್ಟ್ಸ್. ನಾನು ಇಂಡಿಯಾಗೆ ಹೋಗಿ 22 ವರ್ಷ ಆಯ್ತು. ವಾಟ್? 6 ಮಂತ್ಸ್ಗೆ ಒಂದ್ಸಲ ನಮ್ಮ ಅಪ್ಪನ ಜೊತೆ ಇಂಡಿಯಾಗ್ ಹೋಗಿ ಇದನ್ನೆಲ್ಲ ತಿನ್ಲೇಬೇಕು. ಲೈಫ್ ನ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿಯಲ್ಲೋ ತಾರಕ. ಅದ್ ಸರಿ, ನಿನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತಲ್ಲ, ಎಲ್ಲಿ ಅವರು? ಈಗ ಅವ್ರು ಬೇಕಾ? ನಾವಿಬ್ರೇ ಇದೀವಿ, ಜಾಲಿಯಾಗಿ ಲಾಂಗ್ ಡ್ರೈವ್ ಹೋಗೋಣ. ಓ, ಇಳಿ ಕೆಳಗೆ. ನೋ ವೇ. ಒಂದ್ ಸೆಲ್ಫಿ ಕೊಟ್ರೆ ಹೋಗ್ತೀವಿ. ಸೆಲ್ಫಿ ಕೊಟ್ರೆ ಇನ್ಯಾವತ್ತೂ ತೊಂದರೆ ಕೊಡಲ್ಲ ತಾನೆ? ನೋ, ನೆವರ್. ಸರಿ ಬಾ. ಕಮ್ ಕಮ್. ಹೇ, ಕಮ್ ಕಮ್ ಕಮ್. ಹಾಯ್. ತಾರಕ್, ತಾರಕ್, ಹೇ. ಹೇ ತಾರಕ್, ನೀನ್ ನೋಡಕ್ಕೆ ಎಕ್ಸೆಲ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಕಂಪ್ನಿಯಿಂದ ಬಂದಿದ್ದಾರೆ. ಬಾಬಿ, ನಾನು ಯಾವುದೇ ಸ್ಪೋರ್ಟ್ಸ್ ಏಜೆನ್ಸಿಯವ್ರನ್ನ ಮೀಟ್ ಮಾಡಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ಸಾರಿ ಅಂತ ಹೇಳಿ ಕಳಿಸು. ಈ ಸತಿ ನೀನೇ ಹೇಳ್ಕೊ. ಅಷ್ಟು ಚೆನ್ನಾಗಿರೋ ಕನ್ನಡ ಹುಡುಗಿಗೆ ಡಿಸಪಾಯಿಂಟ್ ಮಾಡಕ್ ನನಗಿಷ್ಟ ಇಲ್ಲ. ಹೇ ಬಾಬಿ, ಒಂದು ನಿಮಿಷ. ಏನು? ವಿಚಿತ್ರವಾದ ಡ್ರೆಸ್ಸು, ಸ್ವಲ್ಪ ಮೆಂಟಲ್ ಥರ. ಹೇ, ಹಂಗೇನಿಲ್ಲಪ್ಪ, ತುಂಬಾ ಡಿಸೆಂಟ್ ಆಗಿದ್ದಾಳೆ. ಅದು ಈ ದೇಶದಲ್ಲಿ ಸೀರೆ ಉಟ್ಕೊಂಡ್ ಬಂದಿದ್ದಾಳೆ. ಸರಿ, ಓಕೆ ಕರ್ಕೊಂಬ. ಓಕೆ. ನಮಸ್ಕಾರ. ಪ್ಲೀಸ್ ಬನ್ನಿ, ಕೂತ್ಕೊಳ್ಳಿ. ನಿಧಾನ. ಡೂ ಯು ಹ್ಯಾವ್ ಅ ಟ್ವಿನ್ ಸಿಸ್ಟರ್? ನೋ ನೋ, ನಾನು ಅವಳೇ, ಅವಳು ನಾನೇ. ಔಟ್, ಪ್ಲೀಸ್ ಔಟ್. ಇದು ಆಫೀಸ್, ನೀವು ಬಾಸ್. ನಾನಿಲ್ಲಿ ಬಂದಿರೋದು ಹಾಡೋಕೆ ಕುಣಿಯೋಕೆ ಅಲ್ಲ. ಐ ಹ್ಯಾವ್ ಅ ಪ್ರಪೋಸಲ್ ಫಾರ್ ಯು. ನೋ, ಐ ಡೋಂಟ್ ಲೈಕ್ ಯು. ನನ್ನ ಮದುವೆ ಆಗಿ ಅನ್ಲಿಲ್ಲ. ನೀವು ಫ್ಯಾಂಟಾಸ್ಟಿಕ್ ಸ್ಪೋರ್ಟ್ಸ್ಮನ್. ನಿಮ್ಮನ್ನ ಫೇಮಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯು ಆರ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಟೂ.
ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್. ಸಾರಿ, ಆ್ಯಡ್ಸ್, ಎಂಡೋಸ್ಮೆಂಟ್ಸ್ ನನಗಿದೆಲ್ಲ ಇಷ್ಟ ಇಲ್ಲ. ಇಟ್ ಇಸ್ ಎಕ್ಸೆಲ್ ಸ್ಪೋರ್ಟ್ಸ್ ಕಂಪನಿ. ನಾನು ಈ ಕಂಪನಿಗೆ ರೀಸೆಂಟಾಗಿ ಜಾಯ್ನ್ ಆದೆ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಅಸೈನ್ಮೆಂಟ್. ನೀವು ಕನ್ನಡದವರಾಗಿ ಇನ್ನೊಬ್ಬ ಕನ್ನಡದವ್ರಿಗೆ ಇಷ್ಟು ಹೆಲ್ಪ್ ಮಾಡಲ್ವಾ? ಐ ಆಮ್ ಸಾರಿ. ಇಟ್ಸ್ ಓಕೆ, ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ. ಥ್ಯಾಂಕ್ ಯು. ಬಾಯ್ ಬಾಬಿ. ಐ ವಿಶ್ ಯು ಆರ್ ಅ ಸ್ಪೋರ್ಟ್ಸ್ ಪರ್ಸನ್. ಸೇಮ್ ಪಿಂಚಿಯಾ. ನಂಬೋಕೆ ಆಗ್ತಾಯಿಲ್ಲ. ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಳಲ್ಲ. ವೆರಿ ಬ್ಯಾಡ್ ತಾರಕ್. ಮುದ್ದಾದ ಹುಡುಗಿನ ಹರ್ಟ್ ಮಾಡಿ ಕಳಿಸಿದೆ ನೀನು. ಹೋಗೋ. ಬಾಬಿ, ನಾನು ಆಗ್ಲೇ ಹೇಳಿಲ್ವಾ? ಬಾಬಿ, ಏ ದವ್ವ, ಕನ್ನಡದಲ್ಲಿ ಮಾತಾಡು. ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲ್ಲ ಕಣೋ, ಬಿಡಲ್ಲ. ಓಕೆ ಬಾಯ್. ಒಬ್ಬ ಕನ್ನಡದನಾಗಿ ಕನ್ನಡದವ್ರಿಗೆ ಹೆಲ್ಪ್ ಆಗಲಿ ಅಂತ ಸೈನ್ ಮಾಡಿದ್ದೀನಿ. ಈ ಕನ್ನಡದವರು ಅನ್ನೋ ನಾಟಕ ಎಲ್ಲ ಬೇಡ. ನನ್ನ ಕಾಟ ತಡ್ಕೊಳಕ್ಕಾಗದೆ ಮಾಡಿದ್ಯಾ. ಔಟ್. ಥ್ಯಾಂಕ್ ಯು ತಾರಕ. ಯಾ, ನಾಳೆ ಪೈಲಟ್ ಆಡ್ ಶೂಟ್ ಮಾಡ್ತಿದ್ದೀನಿ. ಬೇರೆ ಯಾರೋ ಡಮ್ಮಿ ನೆಟ್ ಶೂಟ್ ಮಾಡೋ ಬದಲು ನೀನೇ ಬಂದ್ಬಿಡು. ಪರ್ಫೆಕ್ಟ್, ಕ್ಯಾಪ್ಚರ್ ಇಟ್. ಆಕ್ಚುಲ್ ಶೂಟ್ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. Whatever. ತೊಂದ್ರೆ ಆಯ್ತಾ? ತುಂಬಾ. ಓಕೆ ಬಾಯ್. ಆಸಮ್ ಯಾ. ನಾನು ಫೋಟೋ ಕಳಿಸ್ತೀನಿ. ಹಾಯ್ Hi. ತಾರಾ. ಆಗ್ಲೇ ಫೋಟೋ ಶೂಟ್ ಮಾಡಿದ ಪಿಕ್ಚರ್ಸ್ಗಳೆಲ್ಲ ಕಳಿಸ್ಬಿಡ್ದಾಳೆ. ಕೊಡಿಲ್ಲ ಒಂದು ನಿಮಿಷ. ನೀನು ಫಸ್ಟ್ ಟೈಮ್ ಫೋಟೋ ಶೂಟ್ ಮಾಡಿರೋದನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಮಜಾ. ಮಾತ್ಕೊಳ್ಳಿ. ಲೆಟ್ಸ್ ಪ್ಲೇ. ಹಾಯ್ ತಾರಾ. ನಾನು ಒಂದ್ ಸೆಲ್ಫಿ ಕೇಳ್ದೆ ಕೊಡ್ಲಿಲ್ಲ. ಈಗ ನೋಡು ಎಷ್ಟಿದೆ ನಿನ್ ಜೊತೆ ಫೋಟೋಸ್. ಕಮ್ ಆನ್ ಗೈಸ್. ವೆರಿ ಚೀಪ್ ಮೆಂಟಾಲಿಟಿ. ನಮ್ಮೋರು ಅಂತ ಸಹಾಯ ಮಾಡೋದೇ ತಪ್ಪು. ಯಾರಿಗಪ್ಪ ಸಹಾಯ ಮಾಡಿದೆ? ಯಾರೋ ಒಂದು ಹುಡುಗಿ ಸರ್ಸಮ್ಮ ಕನ್ನಡದವಳು ಅಂತ ಬಂದ್ಲು. ಕನ್ನಡದವ್ರು ನಂಗೆಲ್ಲ ಬೈಬೇಡಪ್ಪ. ಈ ದೇಶದಲ್ಲಿ ಕನ್ನಡ ಕೇಳೋದೇ ಕಷ್ಟ. ಸಮ್ಟೈಮ್ಸ್ ಮಿಸ್ಟೇಕ್ಸ್ ಹ್ಯಾಪನ್ಸ್ ಅಪ್ಪ. ಆ್ಯಂಡ್ ಎಲ್ಲರೂ ಕೆಟ್ಟವರಾಗಿರಲ್ಲ, ಒಳ್ಳೆಯವರು ಇರ್ತಾರೆ. ಓಹೋ, ಅಂತ ಒಳ್ಳೆಯವ್ರನ್ನ ತಾವೆಲ್ಲಿ ನೋಡಿದ್ರು? ಸೂಪರ್ ಮಾರ್ಕೆಟಲ್ಲಿ ಕನ್ನಡದವಳು. ವಾಟ್ ಎ ಬ್ಯೂಟಿ, ವಾಟ್ ಎ ಬಿಹೇವಿಯರ್. ತಮ್ಗೆ ಅವ್ರನ್ನ ಮನೆಗ್ ಕರ್ಕೊಂಬರ್ಬೇಕು ಅಂತ ಅನ್ಸಿಲ್ವೋ? ರೆಡಿ ಅನ್ಕೊಂಡೆ, ನೀನೇ ಅನ್ಕೊಂಡೆ. ಸರ್ಸಮ್ಮ, ಇವಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ? ಇಲ್ಲೇ ಇದ್ದಾಳಲ್ಲ, ತಿಳ್ಕೊತೀನಿ. ಅದಕ್ಕೂ ಮುಂಚೆ ಟೀ ಕೊಡಿರಿ. 3 roses. 2 ನನ್ ಕಿವಿಗೆ, 1 ಸರ್ಸಮ್ಮನ್ ಕಿವಿಗೆ. ತಾರಕ್. ಇಡೋದನ್ ಕೆಳಗಡೆ. ಐ ಸೆಡ್ ಕೀಪ್ ಇಟ್ ಡೌನ್. ನಡಿ ಆಚೆ. ನಡಿ, ಅಯ್ಯೋ, ಬೇಡ ನಿಮ್ಗೆ ಗೊತ್ತಾಗಲ್ಲ ಸರ್ಸಮ್ಮ. ಇಷ್ಟೊತ್ತಾದ್ರೂ ದೀಪನೇ ಹಚ್ಚಿಲ್ವಾ? ಅಲ್ಲೋಡು. ಓಕೆನಾ ಸರ್ಸತ್ತೆ? ಅತ್ತೆ ಅಂತಿದ್ದಾಳಲ್ಲೋ. ಸೂಪರ್ ಮಾರ್ಕೆಟ್ ಅಲ್ಲಿ ಅವಳಿಗೆ ಏನೇನ್ ಹೇಳಿದ್ರಿ ನೀವು? ಏನ್ ಹೇಳ್ದೆ? ನೀವು ಮದ್ವೆ ಆಗಿಲ್ಲ ಅಂತ ನಿಮ್ ಮಗನೂ ಆಗಲ್ವಾ? ಆಗಲ್ಲ ಅಂತಿದ್ದಾನೆ. ನಾನ್ ಬಿಡ್ತೀನಾ? ಮನೇಲಿ ದೀಪ ಹಚ್ಚೋಕೆ ಒಂದು ಸುಂದರವಾದ ಸೊಸೆ ಬೇಕು ಅಂತ ನಾನು ಹಠ ಹಿಡ್ದಿದ್ದೀನಿ. ನೀವು ಅಲ್ಲಿ ಕೊಟ್ಟ ಐಡಿಯಾ ಇಲ್ಲಿ ಹತ್ಕೊಂಡು ಉರಿತಾ ಇದೆ.
ಏಯ್ ನಡಿ ಅತ್ತೆ ಏಯ್ ಚುಪ್ ನಡಿ ಅತ್ತೆ ನಡಿ ಕೈ ಬಿಡು. ಸಾರಿ ನಡಿ. ಏಯ್ ಏಯ್ ಏನ್ ಮಾಡ್ತಿದ್ಯಾ? ಐ ಲವ್ ಯು. ಐ ಲವ್ ಯು ಸೋ 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 ಮಚ್. ನಿಂಗೆ ನುಚ್ಚ ನೋಡಿ, ಇನ್ನೂ ಒಂದು ವಾರ ಆಗಿಲ್ಲ, ಇದ್ಯಾ ಹೊಸ ಡ್ರಾಮಾ? ನೋ ನಿಜವಾಗ್ಲೂ ಲವ್ ಶುರು ಆಗೋಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಸಾಕು. ಅಂಡ್ ಐ ಹ್ಯಾವ್ ಮೈ ಓನ್ ರೀಸನ್ಸ್ ಟು. ನೀನೇ ಹೇಳ್ದಾಗೆ ಪ್ರತಿದಿನ ತಪ್ಪದೆ ನಿಮ್ ತಂದೆ ತಾಯಿ ನೋಡಕ್ ಹೋಗ್ತೀಯ. ದಟ್ ಶೋಸ್ ಲವ್ ಅಂಡ್ ರೆಸ್ಪೆಕ್ಟ್. ಅಂಡ್ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ಕೊನೆ ತನಕ ಫೈಟ್ ಮಾಡೋ ನಿನ್ ಸ್ಪಿರಿಟ್ ನೋಡಿದ್ದೀನಿ. ದಟ್ ಶೋಸ್ ಕಮಿಟ್ಮೆಂಟ್. ಈ ಕ್ವಾಲಿಟಿ ಸಾಕು ನಿನ್ ಲವ್ ಮಾಡಕ್ಕೆ. ಹಲೋ, ನಾನ್ ನನ್ನ ಲೈಫಲ್ಲಿ ಒಂದು ಬೌಂಡ್ರಿ ಹಾಕೊಂಡ್ ಬದುಕ್ತಾ ಇದ್ದೀನಿ. ಅಂಡ್ ಐ ಆಮ್ ಹ್ಯಾಪಿ ವಿತ್ ದಟ್. ಒನ್ ಲಾಸ್ಟ್ ರಿಕ್ವೆಸ್ಟ್. ನೋ ಪ್ಲೀಸ್ ನೋ ಅನ್ಬೇಡ. ಜಸ್ಟ್ ಒನ್ ಡೇಟ್ ಮಿಸ್ಟರ್ ತಾರಕ್ ರಾಮ್. ಈ ಹೆಸರು ನಿನಗೆ ಗೊತ್ತಾಯ್ತು? ನಿನ್ ಫುಲ್ ನೇಮ್ ನಿನ್ ತಾತನ ಹೆಸರು ಎರಡು ಒಂದೇ, ತಾರಕ್ ರಾಮ್. ಇಟ್ಸ್ ರಿಯಲಿ ನೈಸ್. ನಿಮ್ ಮನೆ ದೀಪ ಹಚ್ಚಕ್ ಬರೋಳು ಕುಲ ಗೋತ್ರ ಹೆಸರು ತಿಳ್ಕೊಳಲ್ವಾ? ಜಸ್ಟ್ ಒನ್ ಡೇಟ್. ಆಮೇಲೆ ನನ್ ಮೇಲೆ ಯಾವ ಒಪಿನಿಯನ್ ಬರ್ದೇ ಹೋದ್ರೆ ಮತ್ತೆ ಡಿಸ್ಟರ್ಬ್ ಮಾಡಲ್ಲ. ನೋ, ಇಂಪಾಸಿಬಲ್. ಯಾಕೆ? ನನ್ ಬ್ಯೂಟಿಗೆ ಟೆಂಪ್ಟ್ ಆಗ್ತ್ಯಾ ಅಂತ ಭಯನಾ? ನಾನು ಗಂಡ್ಸು, ಅದಕ್ಕೆ ಕೇಳಿದ್ದು. ಧೈರ್ಯ ಇದ್ರೆ ಒಪ್ಕೋ. ಡೇಟ್ ಆದ್ಮೇಲೆ ನನಗೆ ತೊಂದರೆ ಕೊಡಲ್ಲ ಅಂತ ಹೇಗ್ ನಂಬೋದು? ನನ್ ತಾಯಿ ಮೇಲಾಣೆ. ವಾಟ್? ದಿಸ್ ಕಾರ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಇದು ನಮ್ಮ ಅಮ್ಮನ ಕಾರ್. ನೈಸ್ ಕಾರ್. ಅದ್ ಸರಿ, ಲೈಫಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ನನ್ ತಂದೆ ರಿಚ್ ಡಾಕ್ಟರ್. ಅವ್ರ ದುಡ್ಡನ್ನ ಖರ್ಚು ಮಾಡ್ಕೊಂಡು ಹಾಯಾಗಿದ್ದೀನಿ. ಡೇಟ್ ಅಂದೆ, ಎಲ್ಲಿಗೆ? ಡೇಟ್ ನಂದು, ಡೇ ನಂದು. ಆಮೇಲೆ ಡಿಸಿಷನ್ ಪ್ಲಸ್ ಡೆಸ್ಟಿನೇಷನ್ ಕೂಡ ನಂದು. ಡು ಯು ಹ್ಯಾವ್ ಎನಿ ಪ್ರಾಬ್ಲಮ್? ನೋ. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಇದು ಓಲ್ಡ್ ಏಜ್ ಹೋಮ್. ಯಾವಾಗ್ಲೂ ಬರ್ತಿರ್ತೀನಿ. 1 minute. Hey! Wait! ಇದು ಅಲ್ಲಿದಾರಲ್ಲ ಆ ಸ್ಪೆಷಲ್ ಕಪಲ್ಗೆ. ಬಾ ತಾರಕ್, ಕಮ್. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಗೈಸ್. 50 years you're together. We are not in the right Why are you not state happy? of mind. Don't celebrate. Dominic is not here. Dominic, I'll bring Dominic. Don't be sad. It's your 50th anniversary. No, don't force us. But don't force us. Please go, Mira. ಇವತ್ತು ಇವ್ರ 50th year wedding anniversary. ಎಷ್ಟು ಚೆನ್ನಾಗಿ ಸಿಗುತ್ತೆ ಈ ಭಾಗ್ಯ. ಮಕ್ಳು ಯಾರು ಬದುಕಿಲ್ಲ, ಇರೋನೊಬ್ನೇ ಮೊಮ್ಮಗ. ಅವನು ಡ್ರಗ್ ಪೆಡ್ಲಿಂಗ್ ಅಂತ ಹಾಳಾಗಿದ್ದಾನೆ. ಆದ್ರೆ ಇವ್ರಿಗೆ ಅವನನ್ನ ಬಿಟ್ಟು ಬೇರೆ ಲೋಕನೇ ಇಲ್ಲ. ಲಾಸ್ಟ್ ಟೈಮ್ ನಾನು ಅವನನ್ನ ಇಲ್ಲೇ ನೋಡಿದ್ದು. What are you doing here? I'm looking for this boy. Sorry, boss. You can't make it. I'll make it possible. Here, trespassers will be punished or finished.
Dominic, your grandparents are waiting. Come with me. No, You better come with me. I'm not coming. I'm telling Just you. leave me alone. Don't stop me. Hey, who are you? Go away. Hey. Come. Here's Dominic. Oh, Dominic, you're here. Come here. Come. Thank you so much. Thank you, my boy. ತಾರಕ್, how was my date? ಈಗ್ಲೇನ್ ಅರ್ಜೆಂಟ್ ಇಲ್ಲ. ಇವತ್ತು ಯೋಚನೆ ಮಾಡು, ನಾಳೆ ಹೇಳು. ಓಕೆ. ಇನ್ನೊಂದ್ ಮಾತು, ಮಕ್ಕಳು ಇಲ್ದಿರೋ ತಂದೆ ತಾಯಿ ಮಾತ್ರ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದಲ್ಲ. ತಂದೆ ತಾಯಿ ಇಲ್ದಿರೋ ಮಕ್ಕಳು ಕೂಡ ಇಂಥ ಓಲ್ಡ್ ಏಜ್ ಹೋಮ್ಸ್ ಗಳಲ್ಲಿರೋರ್ನ ಅಡಾಪ್ಟ್ ಮಾಡ್ಕೋಬಹುದು. ಬಾಯ್. ತಾರಕ್, ವಾಟ್ ಸರ್ ಸುಬ್ಬೇಬೆ? ನಿನ್ನ ಮೀರಾ ಜೊತೆಲಿ ಹೋಗಿದ್ಯಲ್ಲ, ಏನನ್ನಿಸ್ತು? ಎಲ್ಲಿಂದನೋ ಬಂದ್ಲು, ಆದ್ರೆ ಇಲ್ಲಿ ಜಾಗ ಹಿಡಿದ್ಬಿಟ್ಲು. ನಾನು ಮಾತಾಡ್ತೀನಿ. ಬಾಯ್. ಓಕೆ, ಬಾಯ್. ಹಾಯ್ ತಾರಕ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಐ ಆಮ್ ಸಾರಿ, ಇಂಡಿಯನ್ ಅಸೋಸಿಯೇಷನ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು, ಸ್ವಲ್ಪ ಲೇಟ್ ಆಯ್ತು. ಯಾ. ಇದು ಗವರ್ಮೆಂಟ್ ಸ್ಕೂಲ್, ಇಲ್ಲಿ ಫ್ರೀ ಎಜುಕೇಶನ್. ಇದು ಒನ್ ಆಫ್ ದ ಬೆಸ್ಟ್ ಪ್ರೈವೇಟ್ ಸ್ಕೂಲ್ಸ್, ಇಲ್ಲಿ 7,000 euros per year. ಇದು ಇನ್ನು ಬೆಸ್ಟ್ ಪ್ರೈವೇಟ್ ಸ್ಕೂಲ್, ಇಲ್ಲಿ 14,000 per year. ಅಂಡ್ ಗಂಡ್ ಮಗು ಆದ್ರೆ ನಿನ್ ತರ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಹೆಣ್ಮಗು ಆದ್ರೆ ಆಬ್ವಿಯಸ್ಲಿ ನನ್ ತರ ಮ್ಯೂಸಿಕ್ ನಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ವಿಚ್ ಸ್ಕೂಲ್ ಡು ಯು ಪ್ರಿಫರ್? ಇದನ್ನೆಲ್ಲ ನೀನೇಗ್ ಡಿಸೈಡ್ ಮಾಡ್ತೀಯಾ? ಅಯ್ಯೋ, ನಾನ್ ನಿನ್ನ ಲವ್ ಮಾಡೋ ವಿಷಯ ಗೊತ್ತಿದೆ, ನೀನು ಇಲ್ಲಿಗೆ ಬಂದಿದ್ಯಾ ಅಂದ್ಮೇಲೆ ಆಕ್ಸೆಪ್ಟೆಡ್ ಅಂತ ತಾನೆ. ಇನ್ನೇನೇ ಇದ್ರು ಮದುವೆ ಮಕ್ಕಳು ಅಂತ ಫ್ಯೂಚರ್ ಪ್ಲಾನ್ಸ್ ಅಷ್ಟೇ. ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ನನಗಿದೆಲ್ಲ ಇಷ್ಟ ಇಲ್ಲ. ನಾವಿಬ್ರು ಫ್ರೆಂಡ್ಸ್ ಆಗಿರೋದೇ ಕಷ್ಟ, ಬಟ್ ಸ್ಟಿಲ್ ಐ ಕ್ಯಾನ್ ಮ್ಯಾನೇಜ್. ಲವ್, ಮದುವೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೀರಾ. ನಾನು ಈ ಡೇಟಿಗೆ ಬಂದಿದ್ದೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕೋಣ ಅಂತ. ಇಷ್ಟ್ರ ಮೇಲೂ ನಿನ್ನ ಪ್ರೀತಿ ಪ್ರೇಮ ಅಂತ ಫೋರ್ಸ್ ಮಾಡಿದ್ರೆ ಇಟ್ಸ್ ವೇಸ್ಟ್ ಆಫ್ ಯುವರ್ ಟೈಮ್ ಅಂಡ್ ಎನರ್ಜಿ ಮೀರಾ. ಐ ಆಮ್ ನಾಟ್ ದಟ್ ಪರ್ಸನ್. ಗೊತ್ತಾಯ್ತು, ನಿನ್ನಲ್ಲಿ ಇದಕ್ಕೆಲ್ಲ ಜಾಗ ಇಲ್ಲ. ಬಿಕಾಸ್ ಇದ್ರ ವ್ಯಾಲ್ಯೂಸ್ ನಿನಗೆ ಗೊತ್ತಿಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಮನಸ್ಸು ನಿನಗಿಲ್ಲ. ಮೀರಾ, ಯಾಕೆ ಕೋಪ ಬರ್ತಿದ್ಯಾ? ಇದನ್ನ ನಿನ್ ಸುತ್ತ ಇರೋರು ಯಾರು ನಿಂಗೆ ಹೇಳಲ್ಲ. ಬಿಕಾಸ್ ದೇ ಆಲ್ ಹ್ಯಾವ್ ಸಮ್ ಲಿಮಿಟೇಷನ್ಸ್ ಆರ್ ಆಬ್ಲಿಗೇಷನ್ಸ್. ದಿಸ್ ಇಸ್ ಟೂ ಮಚ್. ಡೋಂಟ್ ರೇಸ್ ಯೋರ್ ವಾಯ್ಸ್. ನಿನ್ ಮನಸ್ಸು ನಿನ್ ಇಷ್ಟಪಡೋ ಸ್ಪೋರ್ಟ್ಸ್ ತರಾನೇ ರಫ್. ನಿನ್ ಲೈಫ್ ನಿನ್ ಕಂಪನಿ ಲೋಗೋ ತರಾನೇ ಬ್ಲಾಕ್ ಅಂಡ್ ವೈಟ್. ಬೇರೆ ಯಾವ ಕಲರ್ಸ್ ಬರಕ್ಕೂ ಸಾಧ್ಯ ಇಲ್ಲ. ಯು ನೋ ವಾಟ್, ಇವತ್ತು ಇಂಡಿಪೆಂಡೆನ್ಸ್ ಡೇ, ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಬಟ್ ನಿನಗೆ ನೀನ್ ಹಾಕೊಂಡಿರೋ ಬೌಂಡ್ರಿಯಿಂದ ಯಾವತ್ತೂ ಸ್ವತಂತ್ರ ಸಿಗಲ್ಲ. ನನ್ ಪ್ರಕಾರ ಯು ಜಸ್ಟ್ ಅನ್ ಆನಿಮಲ್. ಬಟ್ಟೆ ಹಾಕೊಂಡಿದ್ಯಾ ಅಷ್ಟೇ.
ನಾನಲ್ಲ. ಇಟ್ಸ್ ಜಸ್ಟ್ ಸೇಮ್ ಕ್ಲೋತ್ಸ್. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ಅವಳು ನನ್ನ ಜೊತೆಲೇ ಇದ್ಲು. ಐ ಡೋಂಟ್ ವಾಂಟ್ ಟು ಲೂಸ್ ಹಿಮ್ ಮೀರಾ. ಅಷ್ಟೇನಾ? ಐ ಲವ್ ಯು ಮೀರಾ. ಐ ಲವ್ ಯು. The number you're trying to reach is switched off. ಸರ್ಸು ಮೀರಾನ ಫೋನ್ ಮಾಡಿದ್ಲಾ? ಇಲ್ವಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ನಮ್ಮ ಮನೇಲಿ ತಾರಕ್ ಅಂತ ಒಬ್ರಿದ್ರು. ಪ್ರೀತಿ ಮದುವೆ ಯಾವುದು ಬೇಡ ಅಂತಿದ್ರು. ಇತ್ತೀಚೆಗೆ ಅವ್ರೆಲ್ಲೂ ಕಾಣಿಸ್ತಾ ಇಲ್ಲ. ನೀನೆಲ್ಲಾದ್ರೂ ನೋಡಿದ್ದೇನಪ್ಪ? ಸರ್ಸಮ್ಮ ಸುಮ್ಮನೆ. ತಿಂಡಿ ಹೊರಗಡೆ ಮಾಡ್ಕೋತೀನಿ. ಓಕೆ. Have you people seen Meera? Meera? Mira has not come here. ಹಾಯ್ ತಾರಕ್. ಅರೆ ತಾರಕ್, ತಾರಕ್ ಲಿಸನ್. ತಾರಕ್, ತಾರಕ್ ಲಿಸನ್ ಟು ಮೀ ಪ್ಲೀಸ್. ತಾರಕ್ ಲಿಸನ್ ಟು ಮೀ. ಇಷ್ಟು ದಿವಸ ನೀನು ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದ. ಈಗೇನಾಯ್ತೋ ನಿನಗೆ? ಸ್ವಲ್ಪನಾರು ಕಾಮನ್ ಸೆನ್ಸ್ ಬೇಡ ಅವಳಿಗೆ. ಒಬ್ಬ ಕಾಯ್ತಾ ಇರ್ತಾನೆ, ಅಟ್ಲೀಸ್ಟ್ ಕಾರಣ ಹೇಳಷ್ಟು ನಾಲೆಜ್ ಇಲ್ವಾ ಅವಳಿಗೆ? ಅದನ್ನೇ ಹೇಳಕ್ ಬಂದಿದ್ದು. ತಗೋ ವೆಡ್ಡಿಂಗ್ ಕಾರ್ಡ್. ಅಯ್ಯಯ್ಯೋ, ಯಾಕೋ ಹೊಡಿತಾ ಇದೀಯ ನೀನು? ಯಾಕೆ ಹೊಡೆದೆ? ಇಷ್ಟು ದಿನ ಲವ್ ಅದು ಇದು ಅಂತ ತಲೆ ಕೆಡಿಸ್ಬಿಟ್ಟು ಈಗ ವೆಡ್ಡಿಂಗ್ ಕಾರ್ಡ್ ಕೊಡಕ್ ಬಂದ್ರೆ ಇನ್ನೇನ್ ಮಾಡ್ತಾರೆ? ಯಾರ್ದು ಅಂತ ನೋಡಿದ್ಯಾ? ಇದು ನಿಂದಲ್ಲ. ಎಲ್ಲದಕ್ಕೂ ಆತರ ಕೋಪ. ನೋಡು, ನಾನು ಆಲ್ರೆಡಿ ತುಂಬಾ ಕನ್ಫ್ಯೂಷನ್ ಇಲ್ಲಿದ್ದೀನಿ. ಪ್ಲೀಸ್ ಇದೇನ್ ಹೇಳು. ಓಕೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ. ನನ್ನ ತಂದೆ ಡಾಕ್ಟರ್ ಚಂದ್ರಮೋಹನ್. ನಿಂಗೊತ್ತು, ತಾಯಿ ಲಕ್ಷ್ಮಿ. ಜಾತಿ ಬೇರೆ, ಪ್ರೀತಿ ಒಂದೇ. ಲವ್ ಮಾಡಿ ಮದುವೆ ಆದ್ರು. ಪ್ರೀತಿಗೆ ಪ್ರೀತಿಸೋರ್ಗೆ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿ ಬದುಕಿದ್ರು. ತಾಜ್ ಮಹಲ್ ತರ ಇನ್ನೊಂದು ಮಹಲ್ ಕಟ್ಟಿಸ್ಬಹುದು ಅನ್ಕೊಂಡಿದ್ದೆ. 6 ತಿಂಗಳ ಹಿಂದೆ ತಾಯಿನ ಕ್ಯಾನ್ಸರಿಂದ ಕಳ್ಕೊಂಡೆ. ನನ್ನ ತಾಯಿ ಇಲ್ದೆ ನನ್ನ ತಂದೆ ಹೇಗ್ ಲೈಫ್ ಲೀಡ್ ಮಾಡ್ತಾರೆ ಅನ್ನೋದು ಕಾಡ್ತಿತ್ತು. ಆದ್ರೆ ನಮ್ಮ ತಂದೆ 2 ವಾರದ ಹಿಂದೆ ಬಂದು, ಐ ಆಮ್ ಫೀಲಿಂಗ್ ಲೋನ್ಲಿ, ನೀನು ತಾರಕ್ನ ಮದ್ವೆ ಮಾಡ್ಕೊಂಡು ಹೊರಟೋಗ್ತ್ಯಾ? ಅದಕ್ಕೆ ನಿಮ್ಮಮ್ಮನ ಕ್ಲೋಸ್ ಫ್ರೆಂಡ್ ಶಾರದಾ, ಶೀ ಈಸ್ ಆಲ್ಸೋ ವಿಡೋ, ನಿನಗೂ ಗೊತ್ತು, ಅವ್ರನ್ನ ಮದ್ವೆ ಮಾಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂದ್ರು. ಆಗ್ಲೇ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅನ್ನೋ ಸತ್ಯ ಗೊತ್ತಾಗಿತ್ತು. ಕಣ್ಮುಂದೆ ಇಲ್ದೇ ಇರೋರ್ನ ಮರೆಯೋದು ತುಂಬಾ ಸುಲಭ ಅಲ್ಲ. ಪ್ರೀತಿಸಿ 25 ವರ್ಷ ಜೊತೆಲೇ ಬದುಕಿದ್ದವ್ರಿಗೆ ಒಂದು ಆಪ್ಷನ್ ಸಿಕ್ಕಿದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಮರುವಿಗೆ ಎಂಥ ಶಕ್ತಿ ಇದೆ ಅಲ್ವಾ? ಎಲ್ರೂ ನಿಮ್ ತಂದೆ ತರ ಇರಲ್ಲ ಮೀರಾ. ಅದೆಲ್ಲ ಗೊತ್ತಿಲ್ಲ. ಏನ್ ನೋಡ್ತೀವಿ, ಯಾವ್ದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅದಷ್ಟೇ ಸತ್ಯ. ಸ್ಟಾಪ್ ಮೀರಾ. ಈಗ ನೀನೇನ್ ಹೇಳಕ್ ಹೊರಟಿದ್ಯಾ? ಸಾಯೋ ತನಕ ನಿನ್ನ ಪ್ರೀತಿಸ್ತೀನಿ, ಐ ಲವ್ ಯು ಫಾರ್ ಎವರ್, ಇದೆಲ್ಲ ಸುಳ್ಳು. ಅವತ್ ಮಾತ್ರ ಮನ್ಸು, ಹೃದಯ, ಫೀಲಿಂಗ್ಸ್ ಅಂತ ತುಂಬಾ ದೊಡ್ಡದಾಗಿ ಮಾತಾಡ್ದೆ. ಅವತ್ಗೆ ಅದೇ ಸರಿ, ಇವತ್ಗೆ ಇದೇ ಸರಿ. ಈ ಪ್ರೀತಿ ನಂಬಿಕೆ ಏನ್ ಗ್ಯಾರಂಟಿ? ಮಿರಾಜ್ ತರ ಕಾಣುತ್ತೆ, ಕೈಗೆ ಸಿಗಲ್ಲ. ಸೊ ನೀನ್ ಹೇಗಿದ್ಯೋ ಹಾಗೆ ಇರು, ನಾನು ನಿನ್ ಡಿಸ್ಟರ್ಬ್ ಮಾಡಲ್ಲ. ಹೇಳಾಯ್ತು, ಬರ್ತೀನಿ. ಏನ್ ಆಟ ಆಡ್ತಾ ಇದ್ಯಾ ಮೀರಾ? ನಾನು ನಿನ್ಗೆ ಹೇಗ್ ಪ್ರೂವ್ ಮಾಡ್ಲಿ? ನಾಟ್ ನೆಸೆಸರಿ. ನನ್ ತಂದೆ ತರ ನೀನ್ ಕೂಡ ಮರಿಬಹುದು.
ಇಟ್ಸ್ ಇಂಪಾಸಿಬಲ್ ಮೀರಾ. ಯು ಕ್ಯಾನ್. ಸರ್ಸಮ್ಮ ನೀವಾದ್ರೂ ಇವಳಿಗೆ ಹೇಳಿ. ನಮ್ಮ ವಿಷಯದಲ್ಲಿ ಯಾರ ಇನ್ಫ್ಲುಯೆನ್ಸ್ ಬೇಕಾಗಿಲ್ಲ. ನನ್ನ ಹಠದ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗ್ ಗೊತ್ತು. ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಸರಿ, ನಿನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಸ್ವಲ್ಪ ದಿನ ನನ್ನಿಂದ ದೂರ ಇರು. ಎಷ್ಟು ದಿನ? 10 ದಿನ, 20 ದಿನ, 30 ದಿನ, 60 ದಿನ, ಜಸ್ಟ್ 60 ಡೇಸ್ ನನ್ನಿಂದ ದೂರ ಇರಬೇಕು. ನಿನ್ ಮೊಬೈಲ್ ಕೊಡು. ನನ್ನ ನೆನಪಾಗೋ ಒಂದು ವಿಷಯ ಕೂಡ ನಿನ್ನ ಹತ್ರ ಇರಬಾರ್ದು. ನಮ್ಮ ಪ್ರೀತಿ ಬಗ್ಗೆ ಯಾರಿಗೂ ಹೇಳ್ಬಾರ್ದು. ನನ್ ಮೇಲಾಣೆ. ಯಾಕೆ? ಆಗ ಸೆನ್ಸಿಬಲ್ ಆಗಿರೋ ಯಾವ ಹುಡುಗಿನೂ ನಿನ್ ಕಡೆ ನೋಡಲ್ಲ. ಇದರಲ್ಲಿರೋದನ್ನ ಡಿಲೀಟ್ ಮಾಡ್ಬಿಟ್ಟೆ. ಇಲ್ಲಿರೋದು ದಟ್ ಇಸ್ ದ ಚಾಲೆಂಜ್. ಈ 60 ಡೇಸ್ ಆದ್ಮೇಲೆ ನಿನ್ ಮನ್ಸ್ನಲ್ಲಿ ನಾನೇ ಇದ್ದೀನಿ ಅಂದ್ರೆ ನೀನ್ ಹೇಳ್ದಾಗ ಮಾಡ್ತೀನಿ. ಬಟ್ ಅದಾಗಲ್ಲ, ನಂಗೆ ಗೊತ್ತು. ಯಾಕೆ? ನೀನ್ ಯಾರನ್ ಬೇಕಾದ್ರೂ ಮರಿತ್ಯಾ ತಾರಕ್. ನಿನ್ನೆ ಜೀವ ಅನ್ಕೊಂಡಿರೋ ನಿನ್ ತಾತನ್ ಬಿಟ್ಟು 22 ವರ್ಷದಿಂದ ಬದುಕ್ತಿದ್ಯಾ ಅಂದ್ರೆ 1 ತಿಂಗಳ ಹಿಂದೆ ಪರಿಚಯ ಆಗಿರೋ ನನ್ನನ್ ಬಿಟ್ಟಿರೋದ್ ಕಷ್ಟನ. ವೆರಿ ಫನ್. ಹಲೋ ತಾತ, ನಾನು. ಗೊತ್ತಾಯ್ತು ತಾರಕ್, ನೀನೇ ಫೋನ್ ಮಾಡಿದ್ಯಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಕಣೋ. ಏನ್ ವಿಷಯ? ಏನು ತೊಂದರೆ ಇಲ್ಲ ತಾನೆ? ಇಲ್ಲ ತಾತ, ಅದು ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಏನು ಬರ್ತಾ ಇದೀಯಾ? ಬರ್ತಾ ಇದೀಯಾ? ತಾರಕ್ ಬರ್ತಾ ಇದ್ದಾರೆ. ಅಲ್ಲ, ನಾವು ಏರೋಪ್ಲೇನ್ವರೆಗೂ ಹೋಗಕ್ಕಾಗಲ್ವಾ? ಇಡೀ ದೇಶದಲ್ಲಿ ಅಂತ ಅವಕಾಶ ಇರೋದು ಕೆಲವ್ರಿಗೆ ಮಾತ್ರ. ಯಜಮಾನ್ರೇ, ನಮಸ್ಕಾರ. ಸಸಮ್ಮ, ಚೆನ್ನಾಗಿದ್ದೀರಾ? ತಾರಕೆಲ್ಲಿ ಬಂದಿದ್ದಾನೆ. ಎಲ್ಲಿ? ನಿಮ್ಮ ಮೊಮ್ಮಗನ್ನ ನೀವೇ ಕಂಡಿಡೀರಿ. ಬೇಕಾದಾಗ ಹಂಚೋದು ನೀರ್ನ, ಹಂಚಿಕೊಂಡೇ ಹುಟ್ಟೋದು ರಕ್ತನ. ನನ್ನ ರಕ್ತ. ಹೌದು ತಾತ. ನಡ್ರಿ. ನನ್ನ ಮೊಮ್ಮಗ
ಸದಾಚಾರ ಸಂಸ್ಕೃತಿ, ಹಾಗೆ ಜ್ಯೋತಿ ಪ್ರಕೃತಿ, ಜ್ವಾಲೆ ವಿಕೃತಿ, ಆರತಿ ಸಂಸ್ಕೃತಿ. ಯೂರೋಸಾ, ಇದನ್ನ ಹೋಗಿ ಎಲ್ಲಿ ಎಕ್ಸ್ಚೇಂಜ್ ಮಾಡ್ಲಿ? ಅದ್ ಸರಿ, ಎಷ್ಟೋ ವರ್ಷ ಆದ್ಮೇಲೆ ಬರ್ತಾ ಇದ್ದೀರಾ, ಬಲ್ಗಾಲಿಟ್ಟು ಒಳಗ್ ಬನ್ನಿ. ತಾತ, ಅಲ್ಲಿ ನೋಡಿ. ಈಗ ತಾನೇ ತಾರಕ್ ಜೊತೆ ಏರ್ಪೋರ್ಟ್ ಅಲ್ಲಿ, ಅಷ್ಟು ಬೇಗನೆ ಹೆಂಗೆ? ಟೆಕ್ನಾಲಜಿ ತಾತ. ಅದು ನಿನ್ನ 8ನೇ ವಯಸ್ಸಿನಲ್ಲಿ ತೆಗೆದ ಫೋಟೋ. ತಾರಕ್, ನೀನ್ ನೋಡಿದ ಸಂತೋಷದಲ್ಲಿ ಇವ್ರನ್ನ ಪರಿಚಯ ಮಾಡ್ಕೊಡೋದೇ ಮರ್ತೋಗಿತ್ತು. ರವೀಂದ್ರ ನನ್ನ ಮಗನ ಜಾಗದಲ್ಲಿ ನಿಂತು ನನ್ನ ಎಲ್ಲ ವ್ಯವಹಾರ ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ಈ ಮನೆ ಜವಾಬ್ದಾರಿನೂ ನಿಭಾಯಿಸ್ತಾ ಇದ್ದಾನೆ. ವೆಲ್ಕಮ್ ಹೋಮ್. ಹಲೋ ಸರ್. ನನ್ನ ತಂಗಿ ಮಗಳು ಇವಳು, ನಾನು ನಿಮ್ಮ ತಂದೆ ಮದುವೆ. ಲಕ್ಷ್ಮಿ, ಈ ಮನೆ ಸೊಸೆ. ನಮಸ್ಕಾರ. ಒಂದು ನಿಮಿಷ ಬರ್ತೀನಿ. ಕಂಟಿನ್ಯೂಯಿಂಗ್, ಇವರು ನಾಗೇಂದ್ರ, ರವೀಂದ್ರ ಅಂಕಲ್ ತಮ್ಮ. ಇವರು ಅವ್ರ ಹೆಂಡತಿ, ಕಿಚನ್ ಕ್ವೀನ್, ಸಾಕ್ಷಾತ್ ಅನ್ನಪೂರ್ಣೇಶ್ವರಿನ ಕೈಯಲ್ಲಿದ್ದಾರೆ. ನಮಸ್ಕಾರ. ಇಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತಂತೆ. ಸುಮ್ನೆ ರೇಖಾ, ಏನು ಇಲ್ಲದೆ ರುಚಿ ರುಚಿಯಾಗಿ ಅಡಿಗೆ ಮಾಡೋ ತಾಕತ್ ನಿಮ್ ಕೈಯಲ್ಲಿದೆ. ಇವರು ಶರತ್ ಅಂತ, ರವೀಂದ್ರ ಅಂಕಲ್ ಮಗ. ಹೆಂಡತಿ ಪ್ರಿಯಾ, ಅವ್ರ ಮುದ್ದಾದ ಹೆಂಡತಿ ಶ್ರುತಿ. ನೆಕ್ಸ್ಟ್ ಜನರೇಷನ್ ಪ್ರತೀಕ್ಷಾ. ಒಟ್ನಲ್ಲಿ ಅರಳಿ ಮರ, ಬೇವಿನ ಮರ ಕೆಳಗಡೆ ಇರೋ ನಾಗರ ಕಟ್ಟೆಗಳು ಇವರು. ಹೋಗು ಅಂಕಲ್ಗೆ ಹಾಯ್ ಹೇಳು. ಹಾಯ್ ಅಂಕಲ್. ಹಾಯ್ ಅಂಕಲ್, ನೀವು ತುಂಬಾ ಆಯ್ತು, ತಲೆ ಎತ್ತೇ ನೋಡ್ಬೇಕು. ಈಗೊಂದೇ ಐಟಾ? ಎಲ್ರದ್ದು ಮುಗಿತಾ? ಕಣ್ಣು ಇಡೀ ಪ್ರಪಂಚನೇ ನೋಡುತ್ತಂತೆ, ಆದ್ರೆ ಅದರ ರೆಪ್ಪೆಗಳನ್ನ ನೋಡಲ್ವಂತೆ. ಅಂದ್ರೆ? ನಂದು ಓ ಸಾರಿ, ಹೇಳಿ. ಸ್ನೇಹ ಅಂತ, ತಾತನ್ ತೋಟದಲ್ಲಿ ಕೆಲಸ ಮಾಡೋ ರಾಮಣ್ಣನ್ ಮಗಳು ನಾನು. ರಕ್ತ ಸಂಬಂಧಿ ಅಲ್ಲ. ಯಾಕೆ ತಾಯಿ ಹಾಗಂತೀಯ? ಕೆಲವು ಸಲ ಪ್ರಾಣ ಹೋಗುವಾಗ ಸಂಬಂಧಿಕರ ರಕ್ತ ಕಾಪಾಡೋದಿಲ್ಲ, ಹೊರಗ್ನವ್ರ ರಕ್ತ ಬೇಕಾಗುತ್ತೆ. ಅದು ರಕ್ತ ಸಂಬಂಧ ತಾನೆ. ಇವರ ಇಡೀ ಕುಟುಂಬ ನನಗೋಸ್ಕರ ದುಡಿತಾ ಇದ್ದಾರೆ. ನನ್ನ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಇವಳು ತನ್ನ ಓದನ್ನೇ ನಿಲ್ಸಿದ್ದಾಳೆ. ಗ್ರೇಟ್. ಇವಳಿಗೆ ಇನ್ನೊಂದು ಹೆಸರಿದೆ, ಗಾದೆ ಮೇಡಮ್ ಅಂತ. ಯಾವುದೇ ಕಾನ್ವರ್ಸೇಷನ್ಗೂ ಮುಂಚೆ ಒಂದು ಗಾದೆ ಸೇರಿಸ್ಲಿಲ್ಲ ಅಂದ್ರೆ ಇವಳಿಗೆ ತಿಂದನ ಅರ್ಗಲ್ಲ. ತಾರಕ್, ಒಟ್ನಲ್ಲಿ ನಮ್ಮ ಇಡೀ ಕುಟುಂಬ ಈ ಫೋಟೋದಲ್ಲಿದೆ. ಇನ್ನೊಬ್ರಿದ್ದಾರೆ, ಕಣ್ಣು ಮೀನಾಕ್ಷಿ, ಮುಖ ಕಮಲ್, ಸಿಂಹ ಕಟಿ. ಹಂಗಂದ್ರೆ ವೇಸ್ಟು ಅದು ನೀನು. ಬಾಸ್, ಕಟಿ ಅಂದ್ರೆ ಸೊಂಟ, ಸಿಂಹದ ಸೊಂಟ. ಒಟ್ಟಲ್ಲಿ ಅವಳು ನನಗ್ ಬೀಳ್ತಾಳ್ ತಾನೆ. ಬೀಳ್ತಾರೆ, ಬೀಳ್ಲೇಬೇಕು ಅಂತ ತಾನೇ ಐಡಿಯಾ ಕೊಟ್ಟಿರೋದು. ನಾವು ಅದಕ್ಕೆ ಅಲ್ವಾ ಬಾಸ್ 5,000 ಪೋಣಿಸಿರೋದು. ಹಾಗಂತ ಸುಮ್ನಿದ್ರಾಗಲ್ಲ, ನಾರ ಹೇಳಿದ್ರೇನೆ ಗಾಳಿಪಟ ಆರೋದು. ಆರ್ದೆ ಗೋತ ಹೊಡೆದ್ಬಿಟ್ರೆ ಕ್ಯಾಶ್ ಬ್ಯಾಕ್. ಬಾಸ್, ಸಿಂಹ ಕಟಿ. ನಲ್ಲ ಬಿಡು, ಒಳ್ಳೆ ನಡು, ಒಡೆದು ಹೋಗಬಹುದು. ಹೊಡೆದೋಗ ಕದೇನ್ ಮಡ್ಕೇನಾ? ಅಲ್ಲರಿ, ಸಾಂಗ್ ಅಂದ್ರೆ ನಾನು ಓಕೆನಾ? ಇಲ್ದೆ ಹೋಗಿದ್ರೆ ಈ ಮಡಕೆ ಮುಖನ ಒಡಿದೇ ಬಿಡ್ತಿದ್ನ. ಹಂಗಾರೆ ಫೋನ್ ನಂಬರ್ ಕೊಡಿ, ಕಾಲ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಬಿಡೋಣ. ಫೈನಲ್ ಆಗಿ ಹೋಗೋದು ಬೆಡ್ರೂಮ್ ತಾನೆ, ಬನ್ನಿ ಈಗ್ಲೇ ಹೋಗೋಣ. ಕಾಲ್ ಮಾಡೋಣ ಅಂದ್ರೆ ಕಾಲ್ಗರ್ ತರ ಮಾತಾಡ್ತೀಯಲ್ಲ ಮೌ. ನಾನು ನಿಮ್ ಹೆಂಡತಿ. ಹೆಂಡ್ತಿನ? ಹಂಗಾರೆ ಆ ಬಾಸು? ಅವನು ನಮ್ಮ ಮಗ ಅಭಿಷೇಕ್. ನಿಮ್ಮ ಅಪ್ಪನ್ಗೆ ವಿಡಿಯೋ ಎಲ್ಲಿವರೆಗೂ ತೋರ್ಸಿದ್ಯೋ? ಅಪ್ಪ ನಿನ್ಗೆ ಹೆಣ್ಣೋಡಕ್ ಬರ್ತಾರಲ್ಲ ಅಲ್ಲಿವರೆಗೂ, ಆದ್ರೆ ನಿನ್ ಮುಖ ತೋರ್ಸಿಲ್ಲಮ್ಮ. ಇವನು ತಾತನ್ ಸಂಬಂಧಿ, ಹೆಸರು ಉತ್ತರ. ಬೆಳಿಗ್ಗೆ ಎದ್ರೆ ಮನ್ಸಲ್ಲಿ ಹುಟ್ಟೋದು ಬರೀ ಪ್ರಶ್ನೆ. ಕಾರ್ ಆಕ್ಸಿಡೆಂಟ್ ಅಲ್ಲಿ ಎಲ್ಲರನ್ನೂ ಕಳ್ಕೊಂಡ ಇವನ್ಗೆ ನೆನಪಿರೋದು ಅಲ್ಲಿವರೆಗೂ ಮಾತ್ರ. ಎಲ್ಲಿ ಹೋದ ಇವನಿಗೆ ಒಂದು ವಿಡಿಯೋ ಕ್ಯಾಮರಾ ಬೇರೆ. ಬದುಕು ಅಂದ್ಮೇಲೆ ನವರಸಗಳು ಇರ್ಲೇಬೇಕಲ್ವಾ? ಅದಕ್ಕೆ ಹುಡುಗಿನೂ ನೋಡಿ ಮದ್ವೆನೂ ಮಾಡಿದ್ರು. ಅದಕ್ಕೆ ಸಾಕ್ಷಿ ಈ ವಿಡಿಯೋ ಕ್ಯಾಮರಾ.
ಅದೇನೇ ಒಳ್ಳೇದು ಬಿಡಪ್ಪ. ಯಾರಿದು? ಮಾವ್, ಅಲ್ಲ ಮೇಡಮ್, ಯಾರು ನೀವು? ಒಂಟೆ ಹುಡ್ಕೊಂಡು ರೂಮಲ್ಲಿ ಬಂದ್ ಮಲ್ಗಿದ್ರಲ್ಲ, ನಿಮ್ಗೆ ಯಾರು ಹೇಳೋರ್ ಕೇಳೋರಿಲ್ವಾ? ನನಗ್ ನೀವು 3 ಗಂಟೆ ಹಾಕದ್ಮೇಲೆ ಒಂಟಿ ಹೇಗಾಗ್ತೀಯ ರಾಜ? ಒಂದು ಆಯ್ತು, 3ನೇ ಅವ್ರಿಗೆ ದಾರಿ ಆಯ್ತು. 3ನೇವ್ರ ರಾಜ, ಇದನ್ನ ನಾನು ವಿಡಿಯೋ ಮಾಡಕ್ ಆಗಲ್ಲಪ್ಪ. ಈ ದಂಪತಿ ಮಗನೇ ಅಭಿಷೇಕ್. ಎಲ್ಲಿದ್ದೀನಿ? ಯಾವನ ನೀನು? ಒಟ್ನಲ್ಲಿ ನಿನ್ನೆಯ ನೆನಪನ್ನ ದಿನ ಬೆಳಿಗ್ಗೆ ತೋರಿಸಿ ಜ್ಞಾಪಿಸೋಕೆ ಇರೋ ಐ ವಿಟ್ನೆಸ್ ಈ ವಿಡಿಯೋ. ಇಷ್ಟೆಲ್ಲ ಗೊತ್ತಿದ್ದು ಮದುವೆ ಆಗಿದ್ದೀರಲ್ಲ, ಗ್ರೇಟ್. ಅಯ್ಯೋ, ನಿಜ ಹೇಳ್ಬೇಕು ಅಂದ್ರೆ ಜ್ಞಾಪಕ ಶಕ್ತಿ ಇರೋ ಗಂಡ ಆಗಿದ್ರೆ ಯಾವ್ದೋ ಒಂದ್ ಗಲಾಟೆನ ಮನ್ಸಲ್ಲ ಇಟ್ಕೊಂಡು ಜೀವನ ಪೂರ್ತಿ ಟಾರ್ಚರ್ ಕೊಡ್ತಿದ್ದ. ಆದ್ರೆ ನನ್ ಗಂಡ ಹಾಗಲ್ಲ, ಬೆಳಿಗ್ಗೆ ಏಳಷ್ಟಲ್ಲಿ ಕ್ಲೀನ್ ಸ್ಲೇಟ್. ಆ ಸ್ಲೇಟ್ ಅಲ್ಲಿ ನಾನೇ ಬರೆಯೋದು. ನಮ್ಮ ಅಪ್ಪನ್ಗೆ ನಾನೇ ಒಂಥರ ಲಾಡ್ ಬ್ರಹ್ಮ. ಹೌದು, ಈ ಹುಡ್ಗ ಯಾರು? ಈ ಮನೆ ಮೊಮ್ಮಗ. ಓ, ಮತ್ತೆ ವಿಡಿಯೋ ಅಲ್ಲಿ ಕಾಣ್ಲೇ ಇಲ್ಲ. ವಿಡಿಯೋ ನಾಳೆ ತೋರಿಸ್ತೀನಿ. ಪರವಾಗಿಲ್ಲ ತಾತ, ತಿನ್ಸಿ. ನನಗೆ ಆಕ್ಚುಲಿ ಟ್ರಾವೆಲ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿದೆ, ನಾನೋಗಿ ಮಲಗ್ತೀನಿ. ನೀವೆಲ್ಲ ನಿಮ್ಮ ಮನೆಗೆ ಹೋಗ್ತೀರಾ ಅಂತ ಅನ್ಸುತ್ತೆ. ಅಲ್ಲ, ನಾವಿರೋದು ಇಲ್ಲೇ, ಇದು ನಮ್ಮನೆ, ನೀನ್ ಬಂದಿರೋದು ಸುಮ್ಮನೆ. ಗುಡ್. ಇದನ್ನೇಪ್ಪ ಅವಿಭಕ್ತ ಕುಟುಂಬ ಅನ್ನೋದು. ಇದು ಜೈಂಟ್ ಫ್ಯಾಮಿಲಿ. ಸಾರಿ, ಗೊತ್ತಾಗ್ಲಿಲ್ಲ. ಹೇಗ್ ಗೊತ್ತಾಗುತ್ತೆ? ಎಸ್ ತಾತ, ನೋ ತಾತ, ಹ್ಞೂ ತಾತ, ಹ್ಞೂ ತಾತ, ಅದು ನಾನು ಫೋನ್ ಮಾಡಿದಾಗ. ಸರಿ ಬಿಡು, ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ, ಎಲ್ಲ ಗೊತ್ತಾಗುತ್ತೆ. ಗುಡ್ ನೈಟ್. ಗುಡ್ ನೈಟ್. ಇಷ್ಟು ವರ್ಷ ನನ್ನ ಮೊಮ್ಮಗನ್ನ ತುಂಬ ಚೆನ್ನಾಗಿ ಸಾಕಿದ್ದೀರ. ನಿಮ್ಮ ಋಣ ನಾನು ಹೇಗೆ ತೀರಿಸ್ಲಿ? ಅಯ್ಯಯ್ಯೋ ಯಜಮಾನ್ರೆ, ನೀವೆಷ್ಟೊಂದು ಜನರನ್ನ ಕಾಪಾಡ್ತಿರೋರು, ನೀವು ಕೈ ಮುಗಿಬಾರದು. ಮೊದಲೇ ಒಂಥರ ಇತ್ತು ನನ್ನ ಲೈಫು, ಬಟ್ ಈಗ ಎಲ್ಲ ವಿಚಿತ್ರವಾಗಿದೆ. ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಬಿಟ್ಟು ಅದೆಂಥ ಟ್ವಿಸ್ಟ್ ಕೊಟ್ಟೆ ಅಂತಂದ್ರೆ, ಐ ಮಿಸ್ ಯು ಮೀರಾ. ಸರ್ ಪ್ಲೀಸ್. ಥ್ಯಾಂಕ್ ಯು. ನಮಸ್ತೆ ಸರ್, ಇದು ಪ್ರೊಡಕ್ಷನ್ಗೆ ರೆಡಿಯಾಗಿರೋ ಸ್ಯಾಂಪಲ್, ಸ್ವಲ್ಪ ಚೆಕ್ ಮಾಡ್ತೀರಾ? ಚಟ್ನಿ ಪುಡಿಯಲ್ಲಿ ಕರ್ಬೇವು ಕಡಿಮೆ ಆಗಿದೆ, ಅದನ್ನು ಸರ್ ಮಾಡಿ ಪ್ರೊಡಕ್ಷನ್ ಕಳಿಸಿ. ಓಕೆ ಸರ್. ರುಚಿ ನಾಲ್ಗೆ ಮೂಲಕ ಹೊಟ್ಟೆ ಸೇರಬೇಕು, ಅದನ್ನ ಮನಸ್ಸು ಒಪ್ಕೋಬೇಕು. ಅದು ಬೇಸಿಕ್ ಕ್ವಾಲಿಟಿ. ಅದರಲ್ಲಿ ಅಪ್ಪಾಜಿ ಎಕ್ಸ್ಪರ್ಟ್. ನಾನಲ್ಲಪ್ಪ, ಎಲ್ಲ ನಮ್ಮ ಅಪ್ಪ ಕಲಿಸಿತ್ತು. 100 ವರ್ಷದಿಂದೆ 180 ರೂಪಾಯಿಂದ ಈ ಕಂಪನಿನ ಶುರು ಮಾಡಿದ್ರು. ನನ್ನ ಮಗ ಇದರಲ್ಲಿ ಆಸಕ್ತಿ ತೋರಿಸ್ಲಿಲ್ಲ. ಇವರೆಲ್ಲ ವಿದ್ಯಾವಂತರು, ಬೆಳೆಸ್ತಾ ಇದ್ದಾರೆ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಪ್ರೀತಿ ಇರಬೇಕು, ಎಲ್ಲರೂ ನಂಬಿಕೆ ಉಳಿಸ್ಕೋಬೇಕು ಅಂತ ಕಲಿಸಿದ್ದು ನೀವೇ ಅಲ್ವಾ ಅಪ್ಪಾಜಿ? ಕಲಿಯೋರಿದ್ದಾಗಲೇ ಕಲಿಸೋರ್ಗೆ ಬೆಲೆ. ಇವತ್ತು ನನ್ನ ಜೀವನದಲ್ಲಿ ಬಹಳ ದೊಡ್ಡ ದಿನ. ನನ್ನ ಮೊಮ್ಮಗ ಬಂದಿದ್ದಾನೆ. ನನ್ನ ರಕ್ತ, ನನ್ನ ವಾರಸ್ದಾರ. ಇನ್ನು ಮುಂದೆ ಎಲ್ಲ ಜವಾಬ್ದಾರಿ ಇವಂದೆ. ಇಷ್ಟು ದಿನ ನೀವೆಲ್ಲ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರಿ, ಹಾಗೆ ಇನ್ನು ಮುಂದೆ ಇವನಿಗೆ ಸಪೋರ್ಟ್ ಮಾಡಬೇಕು.
ಈ ಕಂಪನಿನ ಯಾವ ಮಟ್ಟಿಗೆ ಬೆಳೆಸ್ತಾನೆ ಅಂತ ನೋಡಿಕೊಂಡು ಹಾಯಾಗಿ ರಿಟೈರ್ ಆಗ್ತಾನೆ. ಅಂದಮೇಲೆ ನಮ್ಮ ಕೆಲಸ ಕಮ್ಮಿ ಆಯಿತು. ನಮ್ಮೆಲ್ಲ ಜವಾಬ್ದಾರಿನ ಮುಂದಿನ ಜನ್ರೇಷನ್ ಕೊಟ್ಟು ನಾವು ನಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದು. ನನ್ನ ಮಗನ ಜಾಗನ ರವೀಂದ್ರ ತುಂಬಿದ್ದ. ಇನ್ನು ಮುಂದೆ ನನ್ನ ಮೊಮ್ಮಗ ನೋಡ್ಕೋತಾನೆ. ತಾರಕ್, ಯಾಕಪ್ಪ, ಏನಾಯ್ತು? ತಾತ ಪ್ಲೀಸ್, ಏನೇನೋ ಆಸೆಗಳನ್ನ ಇಟ್ಕೋಬೇಡಿ. ಈಗೇನಾಯ್ತು? ನಾನು ನಿಮ್ಮ ರಕ್ತಾನೆ. ಆದರೆ ಈ ಕಂಪ್ನಿ ನೋಡ್ಕೊಳ್ತೀನಿ, ವಾರಸ್ದಾರ, ಇದೆಲ್ಲ ಸುಳ್ಳು ತಾತ. ಸುಮ್ಮನೆ ನೀವೇನೇನೋ ಅನ್ಕೊಂಡ್ಬಿಟ್ರೆ ಆಯ್ತಾ? ಅದಕ್ಕೆ ನಾನು ಒಪ್ಪಿದ್ದೀನ ಇಲ್ವಾ ಅಂತ ನನ್ನೊಂದು ಮಾತು ಕೇಳ್ಬೇಕು ತಾನೆ. ಇದೇ ತಪ್ಪು ನಮ್ಮ ತಂದೆ ವಿಷಯದಲ್ಲೂ ಆಗಿದೆ. ಮಕ್ಕಳನ್ನ ಹೆತ್ತು ಹೊತ್ತು ಬೆಳೆಸಿದ ಮೇಲೆ ಹೆತ್ತೋರ್ ಮಾತು ಕೇಳಬೇಕಾದ್ದು ಅವ್ರ ಕರ್ತವ್ಯ. ಹೆತ್ತೋರ್ ಆಸೆ ಬೇರೆ ಇದ್ರೆ ಮಕ್ಕಳ ಕನ್ಸುಗಳು ಬೇರೆ ಇರುತ್ತೆ ತಾತ. ನಾನು ಇಲ್ಲಿಗೆ ಬಂದಿರೋದು 2 ತಿಂಗಳು ನಿಮ್ಮ ಜೊತೆ ಇರೋದಕ್ಕೆ. ಆಮೇಲೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲ ತಾರಕ್, ಅಲ್ಲೇನಿದೆ? ಇಲ್ಲಿ ನಾನಿದ್ದೀನಿ, ನಮ್ಮ ಇಡೀ ಕುಟುಂಬ ಇದೆ, ಸಸಮ್ಮ ಇದ್ದಾರೆ, ನಮ್ಮ ಕಂಪನಿ ಇದೆ. ಇದೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತೀಯಾ? ಹೌದು. ಅಲ್ಲೇನಿದೆ? ಅಪ್ಪ ಅಮ್ಮ, ನನಗೆ ಬೇಕಾಗಿರೋದು, ಮುಖ್ಯವಾಗಿರೋದು ಎಲ್ಲ ಅಲ್ಲೇ ಇದೆ. ಆರ್ ಯು ಮಿಸ್ಸಿಂಗ್ ಹಿಮ್? Missing him like mad. ಅವನ ಹತ್ರ ಜಗಳ ಮಾಡ್ಕೊಂಡಿದ್ದು ನೀನೇ ತಾನೆ? ಅದ್ ಮಾಡ್ಲಿಲ್ಲ ಅಂದಿದ್ರೆ ಅವನ್ ತಾತನ ಹತ್ರ ಹೋಗ್ತಿರ್ಲಿಲ್ಲ. ಹುಚ್ಚು ಹುಡುಗಿ. ಕಳ್ಕೊಂಡಿದ್ದೆಲ್ಲ ಮತ್ತೆ ಸಿಕ್ತು ಅಂತ ತುಂಬಾ ಸಂತೋಷವಾಗಿದ್ದೆ. ಆದ್ರೆ ಅವನ್ ಬಂದು 3-4 ದಿನಾನೂ ಆಗಿಲ್ಲ. ಇನ್ನು ಇಲ್ಲೆಲ್ಲ ಹೊಂದ್ಕೊಂಡೇ ಇಲ್ಲ. ಅದಕ್ಕೆ ಮುಂಚೆ ಜವಾಬ್ದಾರಿಗಳಂದ್ರೆ ಹೇಗೆ? ಅಪ್ಪಾಜಿ, ನಿಮ್ಮ ಮುಂದಿನ ವಾರಸ್ದಾರ ತಾರಕ್ಕೆ ನೀವೇನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಿಮ್ಮ ಜೊತೆ ಅವನು ಸಂತೋಷವಾಗಿರೋ ಹಾಗೆ ಮಾಡೋ ಜವಾಬ್ದಾರಿ ನಮ್ಮೆಲ್ರದ್ದು. 1 ನಿಮಿಷ. ನಿಮಗೆಲ್ರಿಗೂ ಬರೀ ವಯಸ್ಸಾಯ್ತಷ್ಟೇ, ಯಾರಿಗೂ ಬುದ್ಧಿ ಮಾತ್ರ ಬೆಳೆದಿಲ್ಲ. ಬೆಳಗ್ಗೆ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ನೀವ್ ಯಾರು ಅಂತಾನೆ ಗೊತ್ತಾಗಲ್ಲ. ಶಟ್ ಅಪ್. ನೀವ್ ಶಟ್ ಅಪ್. ನಾನ್ ಮಾತಾಡ್ತೀನಿ ತಾಯಿ. ಅದೇನ್ ಹೇಳಪ್ಪ? ತಾರಕ್ಕು ಹುಟ್ಟಿ ಬೆಳೆದಿದ್ದಲ್ಲ ಫಾರಿನ್ ನಲ್ಲಿ. ಸೊ ಅವನು ಆ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾವ್ಯಾಕೆ ಆ ಲೈಫ್ ಸ್ಟೈಲ್ ನ ಇಲ್ಲಿ ಕ್ರಿಯೇಟ್ ಮಾಡಬಾರ್ದು? ಕೋತಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡ್ಸುತ್ತಂತೆ. ನಿಮ್ಗೆ ಸದ್ಯ ಹೋಯ್ತು ಪಿಶಾಚಿ. ಪಿಶಾಚಿ ಬಾಗ್ಲಿಂದ ಹೋದ್ರು ಬಾತ್ರೂಮ್ ಕಿಟಕಿಯಿಂದ ಬರುತ್ತಂತೆ. ಈಗ ನಾನೇನ್ ಮಾಡ್ಬೇಕು ಹೇಳಪ್ಪ? ಪ್ರೆಸೆಂಟಿಂಗ್ ಮಿಸ್ಟರ್ ತಾರಕ್ ರಾಮ್ ನ್ಯೂ ಮಾಡೆಲ್. ಏನ್ ತಾತ ಇದೆಲ್ಲ? ನಿನ್ನ ವಯಸ್ಸಿಗೆ ತಕ್ಕಾಗಿರೋಣ ಅಂತ. ಅಂದ್ರೆ ಯೂತ್ಸ್ ತರ ಎಲ್ಲ ನಂದೇ ಐಡಿಯಾ. ತಾತ ಇದ್ ನೀವೇನಾ? ಯಾಕಮ್ಮ, ನಾವು ಇನ್ನೂ 28 with 50 years experience. Excuse me, sir. Your order, please. ತಾರಕ್, ಡ್ರಿಂಕ್ಸ್ ಅಭ್ಯಾಸ ಇದೆ ತಾನೆ? ಇದ್ದೇ ತಾತ. ಆದ್ರೆ ತಗೋ ನಿಮ್ ಮುಂದೆ ಸರ್ಸಮ್ಮನ್ಗೆ ನಾ ಗೊತ್ತಾದ್ರೆ ಅಲ್ಲಿ ನಮ್ಮನೇಲಾದ್ರೆ ವ್ಯಾಕ್ಯೂಮ್ ಕ್ಲೀನರು, ಇಲ್ಲಿ ಪರ್ಕೆಟ್ ಗ್ಯಾರಂಟಿ. ಪರವಾಗಿಲ್ಲ ಸರ್ಸಮ್ಮ, ಚೆನ್ನಾಗಿ ಬೆಳೆಸಿದ್ಯಾ. ಇವ್ರು ಎಲ್ರಿಗೂ ಫ್ರೂಟ್ ಪಂಚ್ ಕೊಡಿ. ಫ್ರೂಟ್ ಪಂಚ. ಮೇಡಮ್ ನಿಮ್ಗೆ? ಅವ್ರಿಗೆ ರಾಮನವಮಿ ಪಾನ್ಕ ಕೊಡಿ. ನನ್ಗೇನು ಬೇಡ. ಫ್ರೂಟ್ ಪಂಚ್ ಅಂತೆ, ಫ್ರೂಟ್ ಪಂಚ್. ಇವ್ರು ನಿಂಗೆ ಬಿಟ್ರೆ ಜನರೇಷನ್ ಗ್ಯಾಪ್ ಅಲ್ಲ, ಜನ್ಮ ಜನ್ಮಾಂತರದ ಗ್ಯಾಪ್ ಆಗ್ಬಿಡುತ್ತೆ. 1 ನಿಮಿಷ. ಸರ್
ಏನ್ ಮಾಡ್ತಿದ್ದೀರಾ ಸರ್ ನೀವು? ಈ ಫ್ರೂಟ್ ಪಂಚ್ಗೆ ಸ್ವಲ್ಪ ವಿಸ್ಕಿ ಮಿಕ್ಸ್ ಮಾಡ್ಬೇಕು. ಹಲೋ, ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಖಾರದ ಪುಡಿ, ಚಟ್ನಿ ಪುಡಿ, ಮೂಸೋ ಮೂಗ್ಗೆ ಇವೆಲ್ಲ ಏನು ಗೊತ್ತಾಗಲ್ಲ. ಇಲ್ಲ, ಮಿಕ್ಸ್ ಮಾಡು. ಆಗಲ್ಲ. ಮಾಡಿ ಸರ್. ಆಗಲ್ಲ ಸರ್. ಆಗಲ್ಲ? ಯಾರು ಹೇಳಿದ ಆಗಲ್ಲ ಅಂತ? ಭ್ರಷ್ಟ ಬೇರೆ. ಏನೋ ಒಂಥರ ಇದೆಯಲ್ಲ, ಚೆನ್ನಾಗೇ ಇದೆಯಲ್ಲ. ನಿಮ್ಮಲ್ಲಿ ಫ್ರೂಟ್ ಪೊಲ್ಯೂಷನ್ ಫ್ರೀ, ಇಲ್ಲಿ ಫ್ರೂಟ್ಗೆ ಫ್ರೀ ಪೊಲ್ಯೂಷನ್. ಅದಕ್ಕೆ ಟೇಸ್ಟ್ ಒಂಚೂರು ಚೇಂಜ್ ಇದೆ. ಚೆನ್ನಾಗಿದೆ. ಸ್ನೇಹ, ಇನ್ನೊಂದು ಹೇಳಮ್ಮ. ತಾತ, ಸೂಪರ್ ತಾತ, ನಾನು ಹೇಳ್ತೀನಿ. ಬೇರೆ ಮೆಲ್ಲೆ ಗಾದೆ ಮೇಡಮ್, ಈ ವಿಷಯ ನಮ್ಮ ಒದೆ ಮೇಡಮ್ಗೂ ಗೊತ್ತಾಗ್ಬಾರ್ದು, ಸರ್ಸು ಬೇಬಿ ಗೊತ್ತಾಗಬಾರ್ದು ಒಂದೇ. ಸರಿ, ಓಕೆ, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಮಾತ್ರೆ ಇವತ್ ನಿಮ್ ಮಾತ್ರೆ ನಿಮ್ ಫ್ರೆಂಡೇ ಕೊಡ್ತಾರೆ. ಗುಡ್ ನೈಟ್. ನಾನು ನಿನ್ನ ಹಾಗೆ ಆಗ್ಬೇಕು. ನಿನ್ನ ಫ್ರೆಂಡ್ ಆಗ್ಬೇಕು. ನಿನ್ನ ಬಗ್ಗೆ ಎಲ್ಲ ತಿಳ್ಕೋಬೇಕು. ನನ್ ಬಗ್ಗೆನಾ? ನಿನ್ ಸುತ್ತ ಇರೋರು ನಿನ್ನ ತಿಳ್ಕೊಳಕ್ಕೆ, ಪ್ರೀತಿ ಹಂಚಕ್ಕೆ ಕಾಯ್ತಾ ಇರ್ತಾರೆ. ಆ ಪ್ರೀತಿ ತಗೊಳ್ಳೋ ಮನ್ಸು ನಿನ್ನಲ್ಲಿರ್ಬೇಕು. ಆಯ್ತು ತಾತ. ಫ್ರೆಂಡ್ಸ್. ಅಪ್ಪ, ಅಲ್ಲೇನ್ ನಡೀತಾ ಇದೆಯಪ್ಪ? ಆ ಕಲರ್ ವಾಟ್ರು ತಾತ ಮೊಮ್ಮಗನ ಸಂಬಂಧನ ಗಟ್ಟಿ ಮಾಡ್ತಾ ಇದೆ. ಅಪ್ಪ ಮಗನ ಸಂಬಂಧನ ಗಟ್ಟಿ ಮಾಡಲ್ವಾ? ಅದು ಆರ್ಥಿಕ, ಸಾಮಾಜಿಕ, ಅನೈತಿಕ ಸಂಬಂಧಗಳೆಲ್ಲವನ್ನು ಗಟ್ಟಿ ಮಾಡುತ್ತೆ. ಸಂಕಟ ಆಗುತ್ತೆ ಕಣೋ. ಸಮುದ್ರದ ಮಧ್ಯ ಐತೀನಿ, ಬಾಯಾರಿಕೆ ಆದ್ರೆ ಕುಡಿಯೋದಕ್ಕೊಂದು ತೊಟ್ಟು ನೀರು ಸಿಗಲ್ಲ. ಆ ಒಂದು ತೊಟ್ಟು ನೀರು ನಿಮ್ಮ ಅಪ್ಪ ಹಾಕಿದ, ಅವನ್ ತಿಳ್ಕೊಳ್ಳೇ ಇಲ್ಲ. ತಾತ, ನಿನಗೆ ನನ್ನ ಬಗ್ಗೆ ತಿಳ್ಕೊಬೇಕಾ ಇಲ್ಲ ನಮ್ಮ ಅಪ್ಪನ್ ಬೈಬೇಕಾ? ಸರಿ ಬಿಡು. ನೀನೇನು ಓದಿದ್ಯಾ? ಇಂಜಿನಿಯರಿಂಗ್ ಮುಗಿಸಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅಲ್ಲ, ನೀನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ, ಹೇಗೆ? ತಾತ, ಉಸಿರಾಡ ಗಾಳಿ ಬೇರೆ ಆದ್ರೂ ಮೈಯಲ್ಲಿ ಅರಿತಾ ಇರೋದು ಕನ್ನಡದ ರಕ್ತ ತಾನೇ. ಮಗನೇ ಮಗನೇ, ನಂಗೆ ಇನ್ನು ಬೇಕಪ್ಪ. ಅಪ್ಪ ಅಪ್ಪ, ನೀನು ಸ್ವಲ್ಪ ನೀನ್ ನಡೆಸ್ತಾ ಇರೋ ಕಂಪನಿ ಯಾವುದು? A&A ಗೇಮಿಂಗ್ ಸೊಲ್ಯೂಷನ್. A&A ಅಂದ್ರೆ ಅಪ್ಪ ಅಮ್ಮ. ಯಾಕೋ ತಾತನ್ ನೆನಪಾಗಿಲ್ವೇನೋ? ಅಲ್ಲ ತಾತ, ತಾರಕ್ ರಾಮ್ ಅಂತ ನಮ್ಮಪ್ಪ ನಿನ್ನ ಹೆಸರನ್ನ ನನಗೆ ಇಟ್ಟಿದಾರಲ್ವಾ. ಅವನ್ ಮಾಡಿ ತಪ್ಪು ಕೆಲ್ಸಕ್ಕೆ ತ್ಯಾಪೆ ಹಾಕೋದಿಕ್ಕೆ ಇದೊಂದು ದಾರಿ ಹುಡುಕು ಮತ್ತೆ ಶುರು ಆಯ್ತು ನೋಡು. ಇಲ್ಲ ನಿನ್ನ ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಸುಮಾರು ಒಂದು 70-75 ಜನ. ಓ, ದೊಡ್ಡದು. ಹುಡುಗಿರು? ಯಾಕೆ? ಅಲ್ಲ, ಅವ್ರನ್ನ ಯಾರನ್ನಾದ್ರೂ ಲವ್ ಮಾಡಿದ್ಯೇನೋ ಅಂತ. ಇದು ಪಾಯಿಂಟ್. ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ನಮ್ ಪ್ರೀತಿ ಬಗ್ಗೆ ಯಾರಿಗೂ ಹೇಳ್ಬಾರ್ದು, ನನ್ ಮೇಲಾಣೆ. ಇಲ್ಲ ತಾತ, ನಾನು ಯಾರನ್ನೂ ಪ್ರೀತಿಸ್ತಾನೆ. ನೀನು ಮದುವೆ ಆಗ್ತೀಯ ತಾನೆ? ಓ, ಖಂಡಿತ ತಾತ. ಯಾವ ತರ ಹುಡುಗಿ ನಿಂಗಿಷ್ಟ? ಪಕ್ಕ ಇಂಡಿಯನ್ ಆಗಿರ್ಬೇಕು, ಅದರಲ್ಲೂ ಎಸ್ಪೆಷಲಿ ಕನ್ನಡತಿನೇ ಆಗಿರ್ಬೇಕು. ನೀನು ಹೇಳ್ತಿರೋದು ನಿಜ ತಾನೆ? ಖಂಡಿತ ತಾತ. ಅಯ್ಯಯ್ಯೋ, ಎಲ್ಲ ರೂಮು ಲಾಕ್ ಆಗೋಗಿದ್ಯೆ. ಈಗೆಲ್ಲಪ್ಪ ಉಯ್ಯೋದು? ಇದೇ ಗ್ಯಾಪಲ್ಲಿ ಮಾಡ್ಬಿಡೋಣ್ವೇ? ಏನಪ್ಪ ಇವತ್ತನ್ನ ಅದೃಷ್ಟ. ಮೊಬೈಲಲ್ಲಿ ಲಿಕ್ಕರು, ಮನೆಯಲ್ಲೂ ಲಿಕ್ಕರು, ಎಲ್ಲೆಲ್ಲೂ ಲಿಕ್ಕರು, ಮಳೆಯಲ್ಲೂ ಲಿಕ್ಕರು. ಅಲ್ಲ
ಸ್ವಲ್ಪ ಉಪ್ಪು ಹೋಗಿ ಎಲ್ಲ ನಿಟ್ಟಲ್ಲಪ್ಪ. ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ 12ನೇ ಶತಮಾನದ ದೇವಸ್ಥಾನ. ನಿಮ್ಮ ಅಪ್ಪನ ನಾಮಕರಣ ಇಲ್ಲೇ ಮಾಡಿದ್ದು. ನಿನ್ನಿಲ್ಲಿ ಕರ್ಕೊಂಬರ್ಬೇಕು ಅನ್ನೋ ಆಸೆ ಇವತ್ತು ನೆರವೇರಿತು. ಅಯ್ಯೋ ಸಿಕ್ಬಿಟ್ರು. ಯಾರು? ಅದೇ ಚಿಕ್ಕ ವಯಸ್ಸಲ್ಲಿ ತಾತನ್ ತಮ್ಮ ಜಾತ್ರೆಯಲ್ಲಿ ಕಳ್ದೋಗಿರ್ಲಿಲ್ವಾ? ಅಲ್ಲಿ ಚಪ್ಲಿ ಒರೆಸ್ತಾ ಕೂತವ್ರೆ. ಒಂದ್ ನಿಮಿಷ ನಡೀರಿ. ಅಲ್ಲಿ ಕೂತವ್ರೆ. ಸರ್ಸಮ್ಮ, ತಾತ ಏನ್ ಮಾಡ್ತಾ ಇದ್ದಾರೆ? ಅವರು ನಿನ್ಗೋಸ್ಕರ ಹರಿಸ್ಕೊಂಡಿದ್ದ ಹರಕೆ ಇವತ್ತಿಗೆ ಮುಗಿಯುತ್ತೆ. ನಿಮ್ ತಂದೆ ತಾಯಿ ತೀರೋದ್ಮೇಲೆ ನೀನು ಊಟ ತಿಂಡಿ ಆರೋಗ್ಯದ ಬಗ್ಗೆ ದಿನಕ್ಕೊಂದು 10 ಸಲ ಫೋನ್ ಮಾಡ್ತಿದ್ರು. ಈಸ್ ಅ ಗ್ರೇಟ್ ಮ್ಯಾನ್. ನಾನು ಡಿಗ್ರಿ ಮುಗಿಸಿ ಹೈಯರ್ ಸ್ಟಡೀಸ್ ಬಗ್ಗೆ ಮಾತಾಡೋಕ್ಕೆ ತಾತ ನನ್ನ ಕರೆಸಿದ್ರು. ಆಗ ಅವ್ರ ಆರೋಗ್ಯ ನಿಮ್ಮ ಚಿಂತೆಯಲ್ಲಿ ತುಂಬಾನೇ ಕೆಟ್ಟಿತ್ತು. ಹಾಗೆ ಮಾತಾಡ್ತಾ ತಾಯಿ ಒಂದು ಲೋಟ ನೀರು ಕೊಡು ಅಂದರು. ಅವ್ರ ಮೊಮ್ಮಗಳು ವಯಸ್ಸು ನನಗೆ, ಆದರೂ ತಾಯಿ ಸ್ಥಾನ ಕೊಟ್ಟರು. ಅವತ್ತೇ ನಾನೊಂದು ನಿರ್ಧಾರ ತಗೊಂಡೆ, ಸ್ಟಡೀಸ್ನ ಯಾವಾಗ ಬೇಕಾದರೂ ಕಂಟಿನ್ಯೂ ಮಾಡ್ಬೋದು ಅಂತ. ಈ ಕಡೆ ಬನ್ನಿ. ದಾರಿ ಬಿಡ್ರಿ. ಕಣ್ ಕಾಣಿಸಲ್ಲಪ್ಪ? ಕಾಣಿಸ್ತಾ ಇದೆ, ಆದ್ರೇನೀಗ? ಈ ಏರಿಯಾ MLA ಇವರು. MLA ತಾನೆ, ದೇವ್ರೇನಲ್ವಲ್ಲ? ದೇವ್ರೆ ಕಣು. 2,25,000 ಜನಕ್ಕೆ ನಾನು ದೇವ್ರು. ಅದಕ್ಕೆ ಜನನಾಯಕ ಅಂತ ಕರೀತಾರೆ. ಅದಕ್ಕೆ ಏನಂದೆ? ಇರ್ಲಿ, ಹೋಗಿ ನೀವು ಹೋಗಿ. ಯಜಮಾನ್ರೆ, ರೀ ಪುರೋಹಿತ್ರೆ, ಮೊದಲಿಲ್ಲಿ ಆಮೇಲೆ ಅಲ್ಲಿ. ಪ್ರತಿ ತಿಂಗಳು ನಾನು ನೋಡ್ತಾನೆ ಇದ್ದೀನಿ. ಸಿಟಿಯಿಂದ ಬಂದಿದ್ದಾರೆ ಅಂತ ಅವ್ರಿಗೇನ್ ಸ್ಪೆಷಲ್ ಟ್ರೀಟ್ಮೆಂಟಾ? ನಾನು ಯಾರು ಅಂತ ಗೊತ್ತಲ್ಲ? ಅರ್ಚಕರೇ, ಯಜಮಾನ್ರೆ, ಮೊದಲು ಅವ್ರಿಗೆ ಮಾಡಿ. ರೌಡಿಗಳೆಲ್ಲ MLA ಆದ್ರೆ ಹೀಗೆ. ಸ್ನೇಹ, ತಾರಕ್, ದೇಹದಲ್ಲಿ ಪಂಚೇಂದ್ರಿಯಗಳಿದ್ದರೂ ಎಲ್ಲ ಕೆಲಸಗಳು ನಡೆಯೋದು ಉಸಿರಿನಿಂದ. ನಿಮ್ಮ ತಾತನ ಉಸಿರು ನೀನೇಪ್ಪ. ಬರ್ತೀವಿ ಸ್ವಾಮಿ. ಒಳ್ಳೇದಾಗಲಿ. ಸ್ನೇಹ, ತಾರಕ್ಕೆಲ್ಲಿ? ಅವರು ದೇವ್ರ ಭಕ್ತಿನಲ್ಲಿ ಮುಳುಗೋಗಿರ್ಬೇಕು, ಅದಕ್ಕೇನು ಬಂದಿಲ್ಲ. ದೇವ್ರೆ, ನಿನ್ನ ಹತ್ರ ನಾನು ಇಲ್ಲಿವರೆಗೂ ಏನೂ ಕೇಳ್ಕೊಂಡಿಲ್ಲ. ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರೋ ನನ್ನ ತಾತ, ಅವ್ರನ್ನ ಸುಖವಾಗಿ ಸಂತೋಷವಾಗಿಟ್ಟಿರು ಅಷ್ಟೇ. ಏನೇ ಒಳಗ್ ನೀನೇನಂದೆ? ರೌಡಿಗಳೆಲ್ಲ MLA ಆದ್ರೆ ಹೀಗೆ ಇರುತ್ತೆ ಅಂತಾನ? ಸೀನಾ, ಇವ್ಳು ಎತ್ತಾಕೊಂಡ್ ಬರೋ. ಯಾರೇನ್ ಮಾಡ್ತಾರೋ ನಾನು ನೋಡ್ತೀನಿ.
ವಿರಮಿಡೋ ಸ್ವರಮಿಡೋ ಸ್ವರೋ ವಿರಮಿಡೋ ಸ್ವರಮಿಡೋ ಸ್ವರೋ ಸ್ವರೋ ವಿರಮಿಡೋ ಸ್ವರಮಿಡೋ ಸ್ವರೋ ವಿರಮಿಡೋ ಸ್ವರಮಿಡೋ ಸ್ವರೋ ಸ್ವರೋ ವಿರಮಿಡೋ ಸ್ವರಮಿಡೋ ಸ್ವರೋ ವಿರಮಿಡೋ ಸ್ವರಮಿಡೋ ಸಾಯೋ ವಯಸ್ಸಾಗಿರೋ ತಾತನ್ನ ಇನ್ಯಾರು ಸಾಯ್ಸಕ್ ಟ್ರೈ ಮಾಡಿದ್ರು? ಹಲೋ, ಅಲ್ಲ ಸರ್, ಯಾರು ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಎಂಕ್ವೈರಿ ಮಾಡೋದು ಯಾಕೆ ಸರ್ ಬಿಟ್ರಿ ಅವ್ರನ್ನ? ನಾನು DCP ಹತ್ರ ಮಾತಾಡ್ತೀನಿ. ಹೋಗ್ಲಿ ಬಿಡಪ್ಪ, ಯಾಕೆಲ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ನನಗೇನೂ ಆಗಿಲ್ಲ. ಅಪ್ಪಾಜಿ ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರಿ. ಬನ್ನಿ, ಅವ್ರ ರೆಸ್ಟ್ ತಗೊಳ್ಳಿ, ಬನ್ನಿ. ಸರ್ ತಾತ, ನಾನು ಚೆಕ್ ಮಾಡಿದೆ, ರಸಂ ಪೌಡರ್ನಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಅನ್ಸುತ್ತೆ. ನೀನು ಹೇಳಿದ್ ಸರಿ. ಪ್ರೊಡಕ್ಷನ್ಗೆ ಹೋಗೋದು ಮುಂಚೆ ಚೆಕ್ ಮಾಡಿ. ಓಕೆ. ಏನಪ್ಪ ನೀನು ಆ ರೀತಿ ಹೊಡೆದಾಡ್ತೀಯಾ? ಯಜಮಾನ್ರೆ, ಒಂದೇ ನಾಣ್ಯದ ಎರಡನೇ ಮುಖ. ಏ ಮದರ್ ಇಂಡಿಯಾ, ಆಯ್ತಪ್ಪ ಆಯ್ತು. ಆ ತರ ನೋಡ್ದ ನಮ್ಮ ರವೀಂದ್ರನ ಪೊಲೀಸವ್ರನ್ನ ಹೇಗ್ ದಬಾಯಿಸ್ದ ಅಂತ. ನನಗೇನಾದ್ರೂ ಒಂದು ಅಂದ್ರೆ ಅವನ್ ಸಹಿಸ್ಕೊಳ್ಳಲ್ಲ. ನನ್ನ ಮಗ ಇದ್ದಿದ್ರು ನಾನು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ. ನಿಮ್ಗೊಂದು ವಿಷಯ ಗೊತ್ತಾ ತಾತ? ನಿಮ್ ಸೀಕ್ರೆಟ್. ಪ್ರತಿ ವರ್ಷ ನಿಮ್ ಹುಟ್ಟಿದ ಹಬ್ಬಕ್ಕೆ ತಾತ ನಿಮ್ಗೋಸ್ಕರ ಅಂತ ಹೊಸ ಬಟ್ಟೆಗಳು ತಂದಿರ್ತಾರೆ. ನೋಡಿ. ಏನ್ ತಾತ ಇದು? ಹೆಣ್ಣಾಗುತ್ತೆ ಅಂತ ಅನ್ಕೊಂಡಿದ್ದೆ. ಇದ್ ನೋಡಿ. ಈ ವರ್ಷದಿದ್ದು ಹಾಕ್ ನೋಡಿ. ಏನ್ ತಾತ ಇದು ಇಷ್ಟೊಂದು ಲೂಸ್ ಆಗಿದೆ? ಇರೋನೊಬ್ಬ ಸರ್ಸಮ್ಮ ಚೆನ್ನಾಗಿ ಅಡ್ಗೆ ಮಾಡಾಕಿರ್ತಾಳೆ, ನೀನು ತಿಂದು ದಪ್ಪಗಿರ್ತೀಯ ಅನ್ಕೊಂಡಿದ್ದೆ. ಅದ್ ಸರಿ, ಮತ್ತೆ ಏರ್ಪೋರ್ಟ್ ಅಲ್ಲಿ ನಾನು ಹೆಂಗ್ ಕಂಡಿಡ್ದೆ? ಕೈ ಅಳತೆ ಬೇರೆ, ಕರಳಿನ ಸಂಬಂಧನೇ ಬೇರೆ ಅಪ್ಪ. ನನ್ನ ಮಗ ಅಂತೂ ನನ್ನ ಕನಸನ್ನು ನನಸು ಮಾಡಲಿಲ್ಲ. ನೀನಾದ್ರೂ ಈ ಜವಾಬ್ದಾರಿನ ತಗೋ. ಚೆನ್ನಾಗಿ ಹೇಳ್ತೀಯ ತಾತ. ಒಂದ್ಸಲ ರಕ್ತ ಕೊಟ್ಟು ಪ್ರಾಣ ಉಳಿಸ್ತವ್ರು ರಕ್ತ ಸಂಬಂಧಿಗಳಿಗಿಂತ ಹೆಚ್ಚು ಅಂತೀಯ. ಅದೇ ಈ ಅಧಿಕಾರ ವಾರಸ್ದಾರ ಆಗೋದಕ್ಕೆ ರಕ್ತ ಹಂಚ್ಕೊಂಡು ಹುಟ್ಟಿರೋರೇ ಬೇಕು ಅಂತೀಯ. ಅದು ಹಾಗಲ್ಲಪ್ಪ. ನೋಡಿ, ತಾತಂದು ಮೊಮ್ಮಗನಿಗೆ ಅಪ್ಪಂದು ಮಗನಿಗೆ ಅನ್ನೋ ಆಸೆ ಬಿಟ್ರೆ ನಮ್ಮ ದೇಶನೂ ಉದ್ಧಾರ ಆಗುತ್ತೆ. ಯಾವಾಗ ರಸಂ ಪುಡಿಲಿ ಉಪ್ಪು ಜಾಸ್ತಿ ಇದೆ ಅಂತ ನಿಮ್ಮ ಥರನೇ ಚುರುಕಾಕೊಂಡಿಡಿದ್ರೋ ನಾನಂತೂ ಆವಾಗಲೇ ಡಿಸೈಡ್ ಆದೆ.
ಸ್ನೇಹ ಮೇಡಮ್ ಆಕ್ಚುಲಿ ನಿಮ್ಮ ಕಂಪ್ನಿಗೆ ನೆಕ್ಸ್ಟ್ MD, ನಾನಲ್ಲ. ಗಾದೆ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್. ನೀವು ರೆಸ್ಟ್ ತಗೊಳ್ಳಿ ತಾತ, ನಾನು ಆಮೇಲೆ ಸಿಗ್ತೀನಿ. ತಾತ ನೀವು ವರಿ ಮಾಡ್ಕೋಬೇಡಿ, ತಾರಕ್ನ ನಾನು ಒಪ್ಪಿಸ್ತೀನಿ. ನನ್ನ ಮೊಮ್ಮಗನ ಬಗ್ಗೆ ನಿನಗೇನು ಅನ್ಸುತ್ತೆ? ಅನ್ಸೋದೇನ್ ತಾತ, ಡೇರಿಂಗ್ ಆಗಿ ಫೈಟ್ ಮಾಡ್ತಾರೆ, ಸ್ಮಾರ್ಟ್ ಅಂಡ್ ಡೈನಾಮಿಕ್ ಆಗಿದ್ದಾರೆ, ಹಿರಿಯರಿಗೆ ಗೌರವ ಕೊಡ್ತಾರೆ, ಒಟ್ನಲ್ಲಿ ಕಂಪ್ಲೀಟ್ ಮ್ಯಾನ್. ಅವನಿಗೆ ನಮ್ಮಲ್ಲೇ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು. ಅದಕ್ಕೇನ್ ತಾತ, ವಿಷಯ ಗೊತ್ತಾದ್ರೆ ಸಾಲಾಗಿ ಬಂದು ಹುಡುಗಿರ್ ನಿಂತ್ಕೋತಾರೆ, ಅವ್ರನ್ನ ಯಾರ್ ಬೇಕಾದ್ರೂ ಮದುವೆ ಆಗ್ತಾರೆ ಗೊತ್ತಾ? ನೀನು ಏ? ನೀನು ಒಂದೇ ತಾತ, ಅವನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ. ಅವನು ಮನಸ್ಸು ಬಿಚ್ಚಿ ನಗನಗ್ತಾ ಮಾತಾಡೋದು ನಿನ್ ಜೊತೆ ಮಾತ್ರ. ಅವನು ಹೆಚ್ಚಿಗೆ ಬೆರೆಯೋದು ನಿನ್ ಜೊತೆನೆ. ಅವ್ರ ಅಪ್ಪನ ವಿಷಯದಲ್ಲಿ ಆದ ಗೊಂದಲ ಇವನ್ ವಿಷಯದಲ್ಲಿ ಆಗ್ಬಾರ್ದು ಅಂತ ನಾನು ಅವನ್ನ ಕೇಳಿದೆ. ಅದಕ್ಕೆ ಅವನು ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ, ಅದರಲ್ಲೂ ಒಂದು ಒಳ್ಳೆ ಕನ್ನಡ ಹುಡುಗಿನೇ ಮದುವೆ ಆಗೋದು ಅಂತ ಹೇಳ್ದ. ನಿಮಗಿಂತ ಒಳ್ಳೆ ಕನ್ನಡತಿ ಎಲ್ಲಿ ಸಿಗ್ತಾಳೆ? ಸುಮ್ನೆ ರೀ ತಾತ. ನಾನು ನಿನ್ನನ್ನೇ ಕೇಳ್ತಾ ಇರೋದು. ನನ್ನ ಪ್ರಶ್ನೆಗೆ ಉತ್ತರ? ತಾತ, ಹಾಲ್ ಕೇಳ್ದಾಗ ಹಸುನ ಕೊಟ್ರೆ ಸಂತೋಷ ಆಗತ್ತೆ, ಅದೇ ಕಾಮಧೇನುನ ಕೊಟ್ರೆ ಇನ್ನೇನ್ ಮಾತು ಬರುತ್ತೆ? ಒನ್ ಸೆಕ್. ಸಿಚುವೇಶನ್ ಸ್ವಲ್ಪ ಟೆನ್ಷನ್ ಆಗ್ತಿರೋ ಹಾಗೇನೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀಯಾ. ಪ್ರತಿ ಒಂದು ಫ್ಯಾಮಿಲಿನಲ್ಲೂ ಟೆನ್ಷನ್ಸ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ನಮ್ಮ ದೇಶದಲ್ಲೇ ನಡೆಯೋದು ಬೈ ದ ವೇ. ಎಲ್ರ ಸಂತೋಷದಲ್ಲೇ ನನ್ ಖುಷಿ. ಒನ್ ಸೆಕ್. ಹುಡುಗ ನಮ್ಮನೆ ಹತ್ರ ಹತ್ಕೊಂಡ್ ಕೂತೈತಲ್ಲ. ಏಯ್ ಯಾರಪ್ಪ ಮರಿ ನೀನು, ಯಾಕೆ ಕಳ್ತಿದ್ಯೋ? ಅಯ್ಯಯ್ಯೋ ಏನೋ ಇದೆಲ್ಲ. ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಕಡಿಮೆ ಬಂತು. ಡ್ಯಾಡಿ ಈ ರಿಪೋರ್ಟ್ ಕಾರ್ಡ್ಗೆ ಸೈನ್ ಮಾಡ್ಲಿಲ್ಲ, ಅದಕ್ಕೆ ಸ್ಕೂಲ್ ಅಲ್ಲಿ ಹೊಡೆದ್ರು. ಏನು ಸ್ಟೂಡೆಂಟ್ಸ್ ಗೆ ಹೊಡೆದ್ರ? ಇದು ಘೋರ ಅಪರಾಧ. ನಡೆಯೋ ಸ್ಕೂಲ್ಗೆ ಹೋಗೋಣ. ನೀವು ಬಂದಿದ್ ಒಳ್ಳೇದಾಯ್ತು, ಕೂತ್ಕೊಳ್ಳಿ. ಎದುರುಗಡೆ ಕೂತ್ಕೊಳಕ್ ನಾನೇನ್ ಸ್ಟೂಡೆಂಟಾ? ಪಕ್ಕದಲ್ಲಿ ಕೂತ್ಕೊಳಕ್ ನಿಮ್ ಗಂಡನ? ಮಡ್ಲಲ್ಲಿ ಕೂತ್ಕೊಳಕ್ ನಾನೇನ್ ನಿಮ್ ಮಗುನ? ಮರ್ಯಾದೆ ಕೊಟ್ಟು ಮಾತಾಡ್ರಿ. ಯಾರಿಗ್ರಿ ಮರ್ಯಾದೆ ಕೊಡೋದು? ಮಕ್ಕಳಿಗೆ ಅಪ್ಪ ಅಮ್ಮ ಹೊಡೆದ್ರೇನೆ ಕ್ರೈಮು, ಅಂತದ್ರಲ್ಲಿ ಮಕ್ಕಳಿಗೆ ಹರಾಸ್ ಮಾಡಿ ಮೆಂಟಲಿ ಟಾರ್ಚರ್ ಕೊಡ್ತಾ ಇದ್ದೀರಾ? ಸಾರ್ ಕಾಫಿ ತಗೊಂಬಪ್ಪ. ಓಕೆ, ನಂಗೊಂದು ಬೂಸ್ಟ್. ಓಕೆ ಓಕೆ. ಎಲ್ಲ ಹೋಗ್ತಿದ್ಯಾ? ಸುಮ್ಮನೆ ನಿಂತ್ಕೊಳ. ನೋಡಿ, ನೀವು ನನ್ನ ಸ್ಟೂಡೆಂಟ್ ಅಪ್ಪ ಅಂತ ಸುಮ್ನೆ ಇದ್ದೀನಿ. ಯಾರಿಗ್ರಿ ಅಪ್ಪ? ನಿಮ್ಗಪ್ಪನ ಇವನ್ಗಪ್ಪನ? ಪಾಪ ಅವ್ರ ಅಮ್ಮ ಯಾರನ್ನ ಮದುವೆ ಆಗಿದಾರೋ ಏನೋ. ಕುರಿ ಒಂದು, ಕಟುಕ್ರು 3 ಜನ. ಈಗ ನೋಡು ನನ್ನ ಪಾರು. ನಾವು ಸ್ಟೂಡೆಂಟ್ಗೆ ಹೊಡೆದೇ ಇಲ್ಲ, ಅವನ್ನೇ ಕೇಳಿ. ನಿಮ್ಮ ಅಪ್ಪನ್ಗೆ ವಿಡಿಯೋ ಎಲ್ಲಿವರೆಗೂ ತೋರಿಸಿದ್ಯೋ? ರಿಪೋರ್ಟ್ ಕಾರ್ಡ್ಗೆ ಸೈನ್ ಹಾಕಿಸ್ಕೊಳ್ಳೋಕೋಸ್ಕರ ನಿನ್ ಮದುವೆವರೆಗೂ ತೋರಿಸಿ ನಿಲ್ಲಿಸ್ಬಿಟ್ಟೆ ಅಮ್ಮ. ಅಯ್ಯಮ್ಮ, ದಯವಿಟ್ಟು ಕ್ಷಮಿಸಿ. ಸದ್ಯ ಪ್ರಿನ್ಸಿಪಲ್ಗೆ ಹೊಡೆದಿಲ್ವಲ್ಲ? ಫ್ರೆಂಡ್ ನೋಡಿ ಮೋಸ ಹೋಗ್ಬಿಡಿ ಸರ್. 1 ನಿಮಿಷ.
ಅಪ್ಪ ಹೇಳ್ತಾ ಇದ್ದ, ಮನುಷ್ಯ ಸಾಕು ಅನ್ನೋದು ಹೊಟ್ಟೆ ತುಂಬಿದಾಗ ಊಟ ಮಾತ್ರ, ದುಡ್ಡು ಅಂತಸ್ತು ಅಧಿಕಾರನಲ್ಲ. ವಿದ್ಯೆ ಇಲ್ಲದೆ ಇದ್ರು ಹಣ ಇಲ್ಲದೆ ಇದ್ರು ಬದುಕ್ಬೋದು, ನಂಬಿಕೆ ಇಲ್ಲದೆ ಬದುಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ಆ ನಂಬಿಕೆಗೆ ಮಣ್ಣಾಕ್ಬಿಟ್ರು. ಈ ಕಂಪನಿ ಮತ್ತು ಒಟ್ಟು ಆಸ್ತಿ ಬೆಲೆ ಇವತ್ತು 392 ಕೋಟಿ. ಈ ಮನೆ 12 ಕೋಟಿ, ಆಫೀಸ್ 12 ಕೋಟಿ, ಫ್ಯಾಕ್ಟರಿ ಅಂದಾಜು 126 ಕೋಟಿ, ಇರೋ ಪ್ರಾಡಕ್ಟು ಮತ್ತು ಗೋಡನ್ ವ್ಯಾಲ್ಯೂ 28 ಕೋಟಿ, ಮಾರ್ಕೆಟ್ ಇಂದ ಬರಬೇಕಾಗಿರೋದು 45 ಕೋಟಿ. ನಿಮ್ಮೆಲ್ಲರ ಹೆಸರಲ್ಲೂ ಮಾಡಿರೋ ಪ್ರಾಪರ್ಟಿ 153 ಕೋಟಿ. ಒಡವೆಗಳು 9 ಕೋಟಿ 56 ಲಕ್ಷ, ಇರೋ ವೆಹಿಕಲ್ಸು 6 ಕೋಟಿ 82 ಲಕ್ಷ. ಎಲ್ಲ ಡೀಟೇಲ್ಸು ಇದರಲ್ಲಿದೆ ನೋಡಿ. ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪಾಜಿ. ಇವ್ರ ಮಾತು ಕೇಳ್ಕೊಂಡು ಈ ಕೆಟ್ಟ ಕೆಲಸ ಕೇಳಿದ್ಬಿಟ್ಟೆ. ಸೋ ಸಾರಿ. ನೀವು ಯಾವಾಗಲೂ ಹೇಳ್ತಾ ಇದ್ರಿ ನೀವೆಲ್ಲ ಸೇರಿ ಕಂಪನಿ ಬೆಳೆಸಿದ್ರಿ ಅಂತ. ಅದನ್ನೇ ನಂಬ್ಕೊಂಡಿದ್ವಿ ಅಪ್ಪಾಜಿ. ಆದ್ರೆ ಇದಕ್ಕಿದ್ದಂಗೆ ಮೊಮ್ಮಗ ಬಂದ ತಕ್ಷಣ ಯಾವಾಗ ಅವನೇ ವಾರಸ್ದಾರ ಅಂತಂದ್ರು ತುಂಬಾ ಭಯ ಆಗೋಯ್ತು ಅಪ್ಪಾಜಿ. ನಾವೆಲ್ಲ ಎಲ್ಲಿ ಬೀದಿಗೆ ಬೀಳ್ತೀವೋ ಅಂತ ತಿಳ್ಕೊಂಡು ಈ ಕೆಲಸ ಮಾಡಿದ್ವಿ ತಾತ. ನಮ್ಮನ್ನು ಕ್ಷಮಿಸ್ಬಿಡಿ. ಕ್ಷಮೆ ಏನೋ ಮಾತೇ ಇಲ್ಲ. ದುಡ್ಡುಗೋಸ್ಕರನೇ ನೀವು ನನ್ನ ಜೊತೆ ಇರೋದು ಅಂತ ಗೊತ್ತಾಯ್ತಲ್ಲ. ಹೋಗಿ ಹೋಗಿ ಅಪ್ಪಾಜಿ, ದಯವಿಟ್ಟು ಹೊರಟೋಗಿ. ತಾತ, ಇವರೆಲ್ಲ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ. ಅಪ್ಪಾಜಿ, ಇವ್ರು ಈ ರೀತಿ ನಡ್ಕೊಳ್ತಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಮಾವ, ಇವ್ರ ಮನ್ಸಲ್ಲಿ ಇಂಥ ಕೆಟ್ಟ ಆಲೋಚನೆ ಇದೆ ಅಂತ ನಮಗ್ ಖಂಡಿತ ಗೊತ್ತಿರ್ಲಿಲ್ಲ. ಇವ್ರು ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಮಾವ? ತಪ್ಪು ನಿಮ್ದಲ್ಲ ಅಂತ ನನಗೆ ಗೊತ್ತಮ್ಮ. ಆದ್ರೆ ಏನ್ ಮಾಡ್ಲಿ, ನಿಮ್ ಗಂಡಂದ್ರು ಕೆಟ್ಟೋರಲ್ವಾ, ಅವ್ರು ಎಲ್ಲಿರ್ತಾರೋ ನೀವು ಅಲ್ಲೇ ಇರ್ಬೇಕು. ಹೋಗಿ ಹೋಗಿ ಮಾವ. ಅಪ್ಪ, ದಯವಿಟ್ಟು ಹೋಗಿ. ಈ ಮನೆಯಲ್ಲಿ ಯಾರಿಗೂ ಜಾಗ ಇಲ್ಲ. ದಯವಿಟ್ಟು ಹೋಗಿ ಹೋಗಿ. ಈಗ ನಾವ್ ಎಲ್ಲಿಗೆ ಹೋಗ್ಬೇಕು? ತಾತ, ಈ ನಮ್ಮನೆ ಅಲ್ವಾ? ಇದು ನಿಮ್ಮನೆ ಕಣ, ನಿಮ್ಮನೆ. ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ಯಾರು ಎಲ್ಲೂ ಹೋಗ್ಬೇಕಾಗಿಲ್ಲ. ಎಲ್ಲ ನಿಮ್ ರೂಮ್ಗೆ ಹೋಗಿ ಹೋಗಿ ಅಂತ ಹೇಳದ್ನಲ್ಲ. ನಿನಗಿರೋ ಈ ಮರವಿನ ಕಾಯಿಲೆ ಆ ದೇವ್ರು ನನಗೆ ಕೊಟ್ಟಿದ್ರೆ ಎಲ್ಲ ಮರೆತು ನೆಮ್ಮದಿಯಾಗಿರ್ತಾ ಇದ್ದೆ ಕಣೋ. ತಾರಕ್, ನಾನು ಮಾಡಿದ ಸರಿ ತಾನೆ. ಮಕ್ಕಳು ನನ್ನ ಪ್ರಶ್ನೆ ಕೇಳಿದಾಗ ಏನ್ ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಕರಳು ಚುರುಕನ್ಸ್ಬಿಡ್ತು. ಅವ್ರು ಏನೇ ತಪ್ಪು ಮಾಡಿದ್ರು ನಮ್ಮೋರೇ ಅಲ್ವೇನೋ. ಕರೆಕ್ಟ್ ತಾತ ನೀವು ಮಾಡಿದ್ದು. ಇವ್ರನ್ನೆಲ್ಲ ಕ್ಷಮಿಸ್ಬೇಕಾದ್ರೆ ನಿಮಗಿದ್ದಿದ್ದು ದೊಡ್ಡ ಮನಸ್ಸು ನಮ್ಮ ಅಪ್ಪ ಅಮ್ಮನ ವಿಷಯದಲ್ಲಿ ಯಾಕಿರಲಿಲ್ಲ? ಅದು ನನ್ನ ತಂಗಿ ಕೊಟ್ಟ ಮಾತು. ಅದು ನೀವು ಕೊಟ್ಟ ಮಾತು ತಾತ. ಯಾವತ್ತು ನಮ್ಮಪ್ಪ ನಮ್ಮಮ್ಮನ ಪ್ರೀತಿಸೋಕೆ ಶುರು ಮಾಡಿದ್ರೋ ಆ ವಿಷಯನ ಮೊದಲು ತಿಳಿಸಿದ್ದು ಇವ್ರಿಗೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅವನ್ ಮಾಡಿದ್ದು ತಪ್ಪು.
ನಾನು ಇಷ್ಟು ವರ್ಷದಿಂದ ಪಾಲಿಸ್ಕೊಂಡು ಬಂದ ನನ್ನ ಮಂತನದ ಗೌರವ ನೀತಿ ಆದರ್ಶ ಎಲ್ಲ ಬಿಟ್ಟು ಅವನು ಬದಲಾಗ್ಬಿಟ್ರೆ ನಾನು ಬದಲಾಗಕ್ಕಾಗುತ್ತಾ? ಇಷ್ಟು ವರ್ಷದಲ್ಲಿ ನಾನು ನನ್ನ ಗಡಿಯಾರನೇ ಬದಲಾಯಿಸಿಲ್ಲ. ಯಾಕೆ? ನಾನು ಇಲ್ಲೇ ಉಳಿಸ್ಕೋಬೇಕು, ನನ್ನ ಮನ್ಸನ್ನ ಗೆಲ್ಬೇಕು ಅಂತ ಹೇಳಿ ಯಾವತ್ತು ಪಂಚೆ ಶರ್ಟ್ ಹಾಕ್ತಿದ್ದಿದ್ದು ನೀವು ಸೂಟ್ ಹಾಕೊಂಡು ನನ್ನ ಪಬ್ಗೆ ಕರ್ಕೊಂಡು ಹೋಗಿದ್ರಿ. ನಿನಗೊಂದು ವಿಷಯ ಗೊತ್ತಾ ತಾತ, ನಿನಗೆ ಎಲ್ಲಿ ಬೇಕೋ ಅಲ್ಲಿ ನೀನು ಬದಲಾಗ್ತೀಯ. ಅವತ್ತು ನಿನ್ನ ಹಠನ ಬಿಟ್ಟಿದ್ದಿದ್ರೆ ಇವತ್ತು ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನಿನ್ನ ಮುಂದೆ ನಿಂತಿರ್ತೀನಿ. ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮನ ಸಾವು ಕಾರಣ ನಾನಾ? ಖಂಡಿತ ನೀವೇ ತಾತ. ಏನ್ ಹೇಳ್ತಿದ್ಯಾ? ನನ್ನ ತಡಿಬೇಡಿ ಸರ್ಸಮ್ಮ, ನನ್ನ ಮನ್ಸಲ್ಲಾಗಿರೋ ನೋವನ್ನ ಇವತ್ತು ಹೇಳಕ್ ಬಿಡಿ. ಅದು ಆಕ್ಸಿಡೆಂಟ್ ಕಣೋ. ಇರ್ಬೋದು, ಆದ್ರೆ ಅವತ್ತು ಅವ್ರಿಗೆ ಬೇಜಾರಾಗಿ ಮನೆಯಿಂದ ಆಚೆ ಹೋಗಿ ಆ ಥರ ಆಗೋದಕ್ಕೆ ಕಾರಣ ಯಾರು ತಾತ? ನೀನಾಡಿರೋ ಮಾತುಗಳು. ನೀನು ಪ್ರತಿ ಸರಿ ನಾನು ಹುಟ್ಟಿದಬ್ಬದ ದಿನ ಫೋನ್ ಮಾಡಿದಾಗ್ಲೂ ನಾನು ನಿನ್ನ ಫೋನ್ ಕಾಲ್ನ ರಿಸೀವ್ ಮಾಡಲ್ಲ. ಯಾಕೆ ಅಂತ ಗೊತ್ತಾ? ಅವತ್ತು ನಾನು ನಮ್ಮಪ್ಪ ಅಮ್ಮನ ಕಾರ್ಯ ಮಾಡ್ತಾ ಇರ್ತೀನಿ. ನಾನು ಹುಟ್ಟಿದ್ದು ನಮ್ಮಪ್ಪ ಅಮ್ಮ ತೀರ್ಕೊಂಡಿದ್ದು ಎರಡೂ ಒಂದೇ ದಿನ. ನಿನಗೆ ನಮ್ಮಪ್ಪನ ಮೇಲೆ ಎಷ್ಟು ಕೋಪ ಹಠ ಇದೆ ಅಂತಂದ್ರೆ ಅವರು ಫೋಟೋನ ಹೊರಗಡೆ ಹಿಡ್ದೆ ವಾರ್ಡ್ರೋಬಲ್ ಮುಚ್ಚಿಟ್ಕೊಂಡಿದ್ದೀರಾ. ಇನ್ನು ನಮ್ಮಮ್ಮ ಅವ್ರನ್ನಂತೂ ನೀನು ಯಾವತ್ತೂ ಒಪ್ಕೊಳ್ಳೇ ಇಲ್ಲ. ತಾತ ಯಾವಾಗಲೂ ಈ ಫೋಟೋ ತೋರಿಸ್ಬಿಟ್ಟು ನೀನು ಹೇಳ್ತಾ ಇದ್ದೆ, ದಿಸ್ ಇಸ್ ಮೈ ಫ್ಯಾಮಿಲಿ ಅಂತ. ಪರ್ಫೆಕ್ಟ್, ದಿಸ್ ಇಸ್ ಯೋರ್ ಫ್ಯಾಮಿಲಿ. ಇಲ್ಲಿ ನಾನಾಗ್ಲಿ ನಮ್ಮಪ್ಪ ಆಗ್ಲಿ ನಮ್ಮಮ್ಮ ಆಗ್ಲಿ ಇರಕ್ ಚಾನ್ಸೇ ಇಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಚಿಕ್ಕ ವಯಸ್ಸಿಂದ ಅವರೇ ನನ್ನ ಗಂಡ ಅಂತ ಎಲ್ಲರೂ ಹೇಳಿ ಹೇಳಿ ನನ್ನ ಮನಸ್ಸಲ್ಲೂ ಅದೇ ಕೂತ್ಬಿಟ್ಟಿತ್ತು. ತಾತಂಗೆ ನಾನು ನಿಮ್ಮ ತಂದೆ ಪ್ರೀತಿ ವಿಷಯ ಹೇಳಕ್ ಹೋಗಿಲ್ಲ. ಬಲವಂತ ಮಾಡಿದ್ರು ತಾತ ನಮ್ಮ ಮದುವೆ ಮಾಡೇ ಮಾಡ್ತಾರೆ, ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಅದು ಹಾಗಾಗಲಿಲ್ಲ, ಅಷ್ಟೇ ನಡೆದಿತ್ತು. ತಾತ ಏನು ಮಾತಾಡ್ತಾ ಇಲ್ಲ. ತಾತ ತಾತ ಫಾರ್ ನೌ. ಓಕೆ, ಮೆಡಿಸಿನ್ಸ್ ಎಲ್ಲ ಸರಿಯಾಗಿ ಕೊಡ್ತಿದ್ಯಾ ಅಲ್ವಾ? ಹೌದು ಡಾಕ್ಟರ್. ಮತ್ತೆ ಇಷ್ಟು ಹೆಚ್ಚು ಕಡಿಮೆ ಯಾಕಾಯ್ತು? ಡಾಕ್ಟರ್, ಮನೆಯಲ್ಲಿ ಸ್ವಲ್ಪ ಮಾತುಕತೆ ಆಯಿತು, ಅದೇ ಟೆನ್ಷನಲ್ಲಿ. ಇಟ್ಸ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಆಪರೇಷನ್ ಮಾಡೋ ವಯಸ್ಸಲ್ಲ. ನಾನು ಅವ್ರಿಗೆ ಮ್ಯಾಕ್ಸಿಮಮ್ 10 to 12 days ಕೊಡ್ತೀನಿ ಅಷ್ಟೇ. ಮನೆಗೆ ಕರ್ಕೊಂಡು ಹೋಗಿ ಸಂತೋಷವಾಗಿ ನೋಡ್ಕೊಳ್ಳಿ. ಹಾಗಾದ್ರೆ ಅಪ್ಪಾಜಿನ ಉಳಿಸ್ಕೊಳಕ್ಕಾಗಲ್ವಾ? ಆಸ್ ಎ ಡಾಕ್ಟರ್ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಬಟ್ ಆಸ್ ಎ ವೆಲ್ ವಿಶರ್ ನಿಮ್ಮಷ್ಟೇ ಸಂಕಟ ನನಗೂ ಇದೆ. ಟೇಕ್ ಕೇರ್ ಆಫ್ ಹಿಮ್. ಮಾತಿಗೆ ಮುಂಚೆ ನಮ್ಮ ಅಪ್ಪ ಅಮ್ಮನಿಗೆ ಸಾವಿಗೆ ಕಾರಣ ತಾತ ಅಂತಿದ್ಯಲ್ಲ, ಅಲ್ಲಿಂದ ಇಲ್ಲಿಗೆ ಬಂದು ನೀನು ಮಾಡಿದ್ದೇನು?
ತಾತ ನಿನ್ನ ಹತ್ರ ಮಾತಾಡ್ಬೇಕಂತೆ. ಕ್ಷಮಿಸ್ಬಿಡಪ್ಪ. ಅಪ್ಪ ಅಮ್ಮನ ಸಾವಿಗೆ ಸಾರಿ ತಾತ, ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ. ನನಗೆ ನಿನ್ ಥರ ಎಲ್ಲ ಅರ್ಕೆ ತೀರ್ಸೋಕೆ ಬರಲ್ಲ. ನೀನು ಸಂತೋಷವಾಗಿರ್ಬೇಕು ಅಂತಂದರೆ ನಾನೇನು ಮಾಡ್ಬೇಕು ಹೇಳು? ಡಾಕ್ಟ್ರು ನಾನು ತುಂಬ ದಿವಸ ಬದುಕಲ್ಲ ಅಂದ್ರ? ಚಚೆ, ಹಾಗೇನಿಲ್ಲ ತಾತ. ನಾನು ನಿನ್ನ ಬಿಸ್ನೆಸ್ ನೋಡ್ಕೊಳ್ಳ. ಅದಕ್ಕೆ ಸ್ನೇಹ ಇದ್ದಾಳೆ. ಈಗ ನಾನೇನು ಮಾಡ್ಬೇಕು ಹೇಳು? ನೀನು ಸ್ನೇಹ ನೋಡ್ಕೋತೀಯ? ಸ್ನೇಹ? ನಾನು ಅವಳ ಹತ್ರ ಆಗ್ಲೇ ಮಾತಾಡಿದ್ದೀನಿ. ಅವಳು ಒಪ್ಕೊಂಡಿದ್ದಾಳೆ. ನೀನು ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತ ಹೇಳ್ದೆ. ನಿಮ್ಮ ಅಪ್ಪನ ಮದುವೆ ಅಂತೂ ನಾನು ನೋಡಕ್ಕಾಗಿಲ್ಲ. ನಿನ್ನ ಮದುವೆ ಆದ್ರೂ ನನ್ನ ಬಲವಂತನೂ ಮಾಡೋದಿಲ್ಲ. ನಾನು ಸ್ನೇಹನ ಮದುವೆ ಮಾಡ್ಕೊಂಡ್ರೆ ನೀನು ಸಂತೋಷವಾಗಿರ್ತೀಯ ತಾನೆ? ನೋಡು, ನೀನು ಎಕ್ಸೈಟ್ ಆಗ್ಬೇಡ. ಸಂತೋಷ ನೀನು ರಿಲ್ಯಾಕ್ಸ್ ಆಗಿ. ಐ ಲವ್ ಮೀರಾ. ಮೀರಾ? ನಾನು ಇಲ್ಲಿಗೆ ಬರೋಕ್ಕೆ ಕಾರಣನೇ ಅವಳು. ನಾನು ಮೀರಾ ಕೊಟ್ಟಿರೋ ಮಾತನ್ನ ಮೀರಿ ನಿನ್ನ ಹತ್ರ ಇರೋದನ್ನೆಲ್ಲ ಹೇಳಿದ್ದೀನಿ. ತಾತ ಈ ಥರ ಹೇಳಿದ್ರು ಅಂತ ಮನ್ಸಲ್ಲಿ ಏನೇನೋ ಆಸೆಗಳನ್ನ ಬೆಳೆಸ್ಕೋಬೇಡ. ನಾನು ಇದನ್ನೆಲ್ಲ ಒಪ್ಕೊಂಡಿದ್ದು ತಾತನ ಖುಷಿಗೋಸ್ಕರ, ಸಮಾಧಾನಕ್ಕೋಸ್ಕರ. ಈಗ ನಾಟಕ ಮಾಡಬೇಕು ಅಷ್ಟೇ ತಾನೆ? ತಾತ ನಿಮಗೆ ಎಷ್ಟು ಮುಖ್ಯನೋ ಅಷ್ಟೇ ನನಗೂ ಮುಖ್ಯ. ನಾನು ನಿಮ್ಮ ಜೊತೆನಲ್ಲೇ ಇರ್ತೀನಿ. ಥ್ಯಾಂಕ್ ಯು ಮೀರಾ. ಸಾರಿ ಸ್ನೇಹ. ಥ್ಯಾಂಕ್ಸ್ ಅ ಲಾಟ್.
ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಎಲ್ಲ ದೇವ್ರ ದಯ. ಗುಡ್. ನಿಮ್ ತಾತ ತುಂಬಾ ಖುಷಿಯಾಗಿದ್ದಾರೆ ಕಣಯ್ಯ. ಥ್ಯಾಂಕ್ ಯು ಡಾಕ್ಟರ್. ನೀವು ಹೇಳಿದ್ರಿ 10 to 12 days ಅಂತ. ಈಗೇನಪ್ಪ, ನಿಮ್ ತಾತ ಬದುಕಿರ್ಬೇಕಾ ಇಲ್ಲ ಸಾಯ್ಬೇಕಾ? ಹಾಗಲ್ಲ ಡಾಕ್ಟರ್. ನೋಡಪ್ಪ, ನಿನ್ನ ಎಂಗೇಜ್ಮೆಂಟು ಮದುವೆ ಅನ್ನೋ ಆಸೆನಲ್ಲಿ ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ಇರಕ್ಕಾಸೆ ಪಡೋರ್ನ ಕಳ್ಸಕ್ ನಾವ್ಯಾರಯ್ಯ? ಡಾಕ್ಟರ್ ಆಗಿ ಒಂದು ಮಾತು ಹೇಳ್ತೀನಿ, ಮೆಡಿಕಲಿ ಈಸ್ ಗಾನ್. ಏನೋ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ತಂದೆ ಹೇಳ್ತಾ ಇದ್ರು, ಈ ಪ್ರೀತಿ ಸಂಸಾರ ಇವೆರಡರ ಮಧ್ಯೆ ಸಿಕ್ಕಾಕೋಬಾರ್ದು ಅಂತ. ಅಂದ್ರೆ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ? ಹಾಗೇನಿಲ್ಲ. ಮೀರಾ ನನಗೆ ಪ್ರೀತಿ ಏನು ಅಂತ ತೋರಿಸ್ಕೊಟ್ಲು. ಇಲ್ಲಿಗೆ ಬಂದಮೇಲೆ ತಾತನ್ನ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಫ್ಯಾಮಿಲಿ ಏನು ಅಂತ ಅರ್ಥ ಮಾಡ್ಕೊಂಡೆ. ಕಷ್ಟ ಆಗ್ತಾ ಇದೆ. ಐ ಆಮ್ ಹ್ಯಾಪಿ. ಮತ್ತೆ ಡಲ್ ಆಗಿದ್ದೀರಾ? ಹತ್ತಿರದಲ್ಲಿ ಯಾವುದು ಮುಹೂರ್ತ ಇಲ್ಲ ಅಂತೇಳಿ ಎಂಗೇಜ್ಮೆಂಟ್ ಮಾಡಿಕೊಂಡು ತಪ್ಪಿಸ್ಕೋಬೋದು ಅಂತ ಅನ್ಕೊಂಡೆ. ಆದರೆ ಈಗ ನೋಡಿದ್ರೆ ತಾತ ಫುಲ್ ಜೋಶಲ್ಲಿ ಮದುವೆಗೆ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೀಕು ಮೀರಾ ನನಗೆ ಕೊಟ್ಟಿರೋ ಟೈಮ್ ಮುಗಿಯುತ್ತೆ. ಐ ಮಸ್ಟ್ ಗೋ. ಹೋದ್ರೆ ಆಯ್ತು. ತಾತ ಅವ್ರ ದಿನಗಳನ್ನ ಎಣಿಸ್ತಾ ಇದ್ದಾರೆ. ನಾವು ಒನ್ ಡೇ ಅಟ್ ಅ ಟೈಮ್. ತಾತ, ನಾನು ಸ್ವಲ್ಪ ಯುರೋಪ್ಗೆ ಹೋಗ್ಬೇಕು. ಯಾಕಪ್ಪ? ಅಲ್ಲಿ ಕೆಲಸ ಕಾರ್ಯ ಏನು ನೋಡಿಲ್ಲ, ಏನಾಗಿದೆ ಅಂತನೂ ಗೊತ್ತಿಲ್ಲ. ಅದಕ್ಕೆ ಮದುವೆ ಡೇಟ್ ಬೇರೆ ಫಿಕ್ಸ್ ಆಗಿದೆ. ಓಹೋ, ಬೇರೆಯವ್ರ ಜೊತೆ ಬಂದ್ಬಿಡ್ತಾರೆ ಅಂತಾನಾ? ತಾತ, ನಾನು ಅವ್ರ ಜೊತೆ ಇರ್ಬೇಕಾದ್ರೆ ಅದಕ್ಕೆಲ್ಲ ಚಾನ್ಸೇ ಇಲ್ಲ. ನೀನು ಹೋಗ್ತಾ ಇದ್ದೀಯಾ? ಮತ್ತೆ ಇನ್ಮೇಲೆ ನಾನು ಇವ್ರ ಜೊತೆ ತಾನೇ ಇರ್ಬೇಕು. ಹೋಗ್ ಬನ್ನಿ. ಆಯ್ತು, ಒಳ್ಳೇದಾಗ್ಲಿ. ನೀನಾಗಿ ಬರ್ತೀನಿ ಅಂದೆ? ಮಿಸ್ಟರ್ ತಾರಕ್ ರಾಮ್ ತಲೆನ ಕೆಡಿಸಿರೋ ಆ ಮೀರಾನ ನಾನು ನೋಡ್ಬೇಕು. ಹ್ಯಾಪಿ, ವೆರಿ ಹ್ಯಾಪಿ. ತಾರಕ್, ಮೀರಾ ಇಲ್ಲಿ ಮೇಲಿದ್ದಾಳೆ. ಮೊದಲು ಕಾಲು, ಆಮೇಲೆ ಕೈ. ಸತ್ಯ ಕುಳ್ತಿರೋದು ಈ ತಲೆ ದಸರಾ ಬೊಂಬೆ ಥರ ಅಲ್ಲಾಡ್ತಾ ಇದೆ. ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಡೋಂಟ್ ವರಿ, ಆ ಥರ ಏನೂ ಆಗಲ್ಲ. ನೀನು ನಿನ್ನ ತಾತನ ಜೊತೆ ಹ್ಯಾಪಿ ಆಗಿರ್ಲಿ ಅಂತ ಏನೆಲ್ಲ ಪ್ಲಾನ್ ಮಾಡಿದೆ. ಆದರೆ ದೇವರು ನನ್ನ ವಿಷಯದಲ್ಲಿ ಇನ್ನೊಂದು ದೊಡ್ಡ ಪ್ಲಾನ್ ಮಾಡಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ನೀನು ಅವತ್ತೇನಂತ ಹೇಳ್ಬಿಡ್ಬೇಕಾಗಿತ್ತು ಮೀರಾ.
ನಾನು ನಿನ್ನ ಜೊತೆನೇ ಇದ್ಬಿಡ್ತಾ ಇದ್ದೆ. ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ನಾಳೆ ನಾನೇ ಇಲ್ಲ ಅಂದ್ರೆ ನಿನ್ ಲೈಫ್ನ ಹೇಟ್ ಮಾಡಲ್ವಾ? ಅದಕ್ಕೆ ವಿಷಯ ನಿಂಗೆ ಹೇಳಿಲ್ಲ. ಈ ಕೆಟ್ಟ ಮುಖನ ಮುಚ್ಕೊಳ್ಳೋಣ ಅಂದ್ರೆ ಈ ಹಳದ ಕೈಗಳು ಕೈ ಕೊಟ್ಟಿದೆ. ಮೋಟಾರ್ ನ್ಯೂರಾನ್ ಡಿಸೀಸ್ ಇದು ತುಂಬ ಡೇಂಜರಸ್ ಡಿಸೀಸ್. ದೇಹದಲ್ಲಿರೋ ನರ್ವಸ್ ಸಿಸ್ಟಮ್ ಸಾಯ್ತಾ ಬರುತ್ತೆ. ನರಗಳು ಸತ್ತ ಭಾಗ ತನ್ನ ಸ್ವಾಧೀನನ ಕಳ್ಕೊತಾ ಬರುತ್ತೆ. ಕೊನೆಗೆ ಲಂಗ್ಸ್, ಬ್ರೈನ್, ಹಾರ್ಟ್ ಈ ಮೂರರಲ್ಲಿ ಅದು ಯಾವುದನ್ನ ತಲುಪಿದ್ರೂ ಆ ಮನುಷ್ಯನ ಕತೆ ಮುಗಿದ ಹಾಗೇನೆ. ಈ ವಿಷಯನ ನೀವಾದ್ರೂ ನಂಗೆ ಮೊದಲೇ ಹೇಳ್ಬೋದಾಗಿತ್ತಲ್ಲ. ಅವಳ ಹಠ ನಿನಗೆ ಗೊತ್ತಲ್ಲಪ್ಪ. ಡಯಾಗ್ನೋಸ್ ಮಾಡಿದ ಡಾಕ್ಟ್ರು ಅವಳಿಗಿನ್ನೂ 2 ತಿಂಗಳು ಅಂತ ಹೇಳಿದ್ರು. ನಾನು ಒಬ್ಬಂಟಿ ಆಗ್ಬಿಡ್ತೀನಿ ಅಂತ ಶಾರದಿನ ನನಗೆ ಮದುವೆ ಮಾಡಿದ್ಲು. ನಿನ್ನಿಂದ ದೂರ ಆಗೋ ನಾಟಕ ಆಡಿ ನಿನ್ನ ತಾತನ ಹತ್ರ ಕಳಿಸ್ಬಿಟ್ಲು. ನನ್ನ ಮಗುಗೆ ಎಲ್ಲರನ್ನೂ ಸಂತೋಷವಾಗಿಡ್ಬೇಕು ಅನ್ನೋ ಆಸೆ. ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಲಕ್ಷ್ಮಿ ಸ್ಥಾನನೇ ಮೀರಾ ನನಗೆ ಕೊಡ್ಸಿದ್ಲು. ಮೀರಾನ್ ಉಳಿಸ್ಕೊಳಕ್ಕೆ ಆಗದೇ ಇಲ್ವಾ? ಮೀರಾದು ಎಕ್ಸ್ಟ್ರೀಮ್ ಕೇಸ್. ವಿ ಕಾಂಟ್ ಸೇವ್ ಹರ್. ಇವತ್ತು ನಾಳೆನೋ ನಾಡಿದ್ದು ಇಟ್ ಕುಡ್ ಬಿ ಎನಿ ಟೈಮ್. ಸ್ನೇಹ ಅ ಗುಡ್ ಫ್ರೆಂಡ್. ನಮ್ಮ ತಾತನಿಗೂ ತುಂಬ ಬೇಕಾದವರು. ನಿನ್ನ ನೋಡಬೇಕು ಅಂತಂದ್ರು, ಅದಕ್ಕೆ ಕರ್ಕೊಂಬಂದೆ. ನನ್ನ ಮುಖ ನೋಡಿ ನನ್ನ ಮನಸ್ಸಲ್ಲಿರೋದನ್ನ ತಿಳ್ಕೊಂಬಿಟ್ಟೆ. ದಟ್ಸ್ ಲವ್. ಅದನ್ನು ಹೇಳ್ಕೊಟ್ಟಿದ್ದು ನೀ. ಮೀರಾ ಮೀರಾ ಚಿಂತೆ ಮಾಡ್ತೀರಾ? ಸರ್ಸಮ್ಮ, ಅವತ್ತು ಹೀಗೆ ಹೋದ್ ನನ್ನ ಮಗ ವಾಪಸ್ ಬರಲೇ ಇಲ್ಲ. ಅವನ ಮುಖ ನೋಡೋದಕ್ಕೂ ಸಿಗ್ಲಿಲ್ಲ. ಮತ್ತೆ ಏನಾದರೂ ಎಡವಟ್ಟಾಗ್ಬಿಟ್ಟಿತ್ತು ಅಂತ ಆತಂಕ. ತಾತ ಬಂದೇ ಬಿಟ್ರು. ಏನ್ ತಾತ ಇದಲ್ಲ? ಎಷ್ಟು ವರ್ಷ ನೀವು ನಾನು ಬಿಟ್ಟಿರ್ಲಿಲ್ವಾ? ಬೆಲ್ಲದ ರುಚಿ ನೋಡಿದ ದೇಹ ಮತ್ತೆ ಬೇವಿನ ರುಚಿನ ಹೇಗ್ ಬಯಸುತ್ತೆ ಹೇಳು? ಏನ್ ತಾತ?
ಎಲ್ಲ ಸುಳ್ಳು ಸರ್ಸಬ್ಬ, ಎಲ್ಲ ಸುಳ್ಳು. ಅವಳಿಗೆ ಈ ಥರ ಪರಿಸ್ಥಿತಿ ಇದೆ ಅನ್ನೋ ಒಂದೇ ಒಂದು ಸುಳಿ ಕೊಡದೆ ನಾನು ಬಿಟ್ಟೊಟ್ಟೋದು ಸರ್ಸಬ್ಬ, ಬಿಟ್ಟೊಟ್ಟೋದ್ಲು. ಇಲ್ಲೇ ನನ್ನ ಭುಜದ ಮೇಲೆ ಪ್ರಾಣ ಬಿಟ್ಬಿಟ್ಲು. ಅವಳನ್ನ ನಾನು ಉಳಿಸ್ಕೊಳಕ್ಕಾಗಲೇ ಇಲ್ಲ. ಇಲ್ಲಿ ತಾತಂದು ಈ ಥರ ಕಂಡೀಷನ್. ಎಲ್ಲಿ ಅವ್ರಿಗೆ ವಿಷಯ ಹೇಳಿದ್ರೆ ಆ ಸತ್ಯನ ತಡ್ಕೊಳ್ಳೋ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿಲಿ ಈಗ ನಾನಿಲ್ಲ. ಈ 4 ದಿನ ಹೋದ್ರೆ ಮದುವೆ ಬೇರೆ. ಈ ಮದುವೆನ ನಿಲ್ಸಕ್ಕಾಗಲ್ವಾ ಸರ್ಸಬ್ಬ? ಈ ಮದುವೆ ನಿಲ್ಸಿದ್ರೆ ಅವ್ರ ನಂಬಿಕೆನೆ ಸತ್ತೋಗುತ್ತೆ. ಆಮೇಲೆ ಅವರು ತಾತಂಗೆ ಪ್ರಾಣ ಕೊಡೋ ಶಕ್ತಿ ನಮಗಿಲ್ಲ. ಅಟ್ಲೀಸ್ಟ್ ಸಂತೋಷವಾಗಾದ್ರೂ ಕಳಿಸ್ಕೊಡೋಣ. ಇದು ಎಂಗೇಜ್ಮೆಂಟ್ ಅಲ್ಲ, ಮದುವೆ. ನನ್ಗದ್ರ ಬಗ್ಗೆ ಚಿಂತೆ ಇಲ್ಲ. ನೀವ್ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಸ್ನೇಹ, ಜೀವನ ಬಲವಂತಕ್ಕೋಸ್ಕರ ನಡಿಬಾರ್ದಮ್ಮ. ಯಜಮಾನ್ರಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಿದ್ರಿ. ನಂದಾದ್ರೆ ಸರಿ, ನಿಂದಲ್ಲ. ಅಪ್ಪ, ಅವ್ರ ಋಣ ನಮ್ಮಲ್ಲಿ ತುಂಬಾನೇ ಇದೆ. ಋಣಕ್ಕೋಸ್ಕರ ಜೀವನನೇ ಬಲಿ ಕೊಡೋಕ್ಕಾಗತ್ತೇನೆ? ಎಷ್ಟೋ ಜನಕ್ಕೆ ಋಣ ತೀರ್ಸಕ್ಕೆ ಅವಕಾಶನೇ. ಆದ್ರೆ ನಾನಿದಕ್ಕೊಪ್ಪಲ್ಲ. ನೀವು ನನಗೆ ತಾಳಿ ಕಟ್ಟಿ ಅಂತ ನಾನು ಕೇಳ್ತಾ ಇಲ್ಲ. ನೀವು ತಾಳಿನ ನನ್ನ ಕತ್ವರೆಗೂ ತನ್ನಿ ಸಾಕು. 3 ಗಂಟೆ ಹಾಕೋ ಕೆಲಸ ನಮ್ಮ ತಾಯಿ ಮಾಡ್ತಾರೆ. ಆಮೇಲೆ ತಾತ ಇರೋವರೆಗೂ ಮಾತ್ರ ಎಲ್ರೂ ಕಣ್ಣಿಗೆ ನಾವು ಕಪ್ಪಲ್. ಅವ್ರ ನಂತರ ನಾನು ಯಾವತ್ತೂ ನಿಮಗೆ ತೊಂದರೆ ಕೊಡಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ವಾ? ಅದು ಹಾಗಲ್ಲ ಸ್ನೇಹ. ಈ ವಿಷಯ ಯಜಮಾನ್ರಿಗೆ ಗೊತ್ತಾಗಬಾರ್ದು. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಚಿಕ್ಕವರಾಗಿ ಇವ್ರು ಇಷ್ಟೊಳ್ಳೆ ನಿರ್ಧಾರ ತಗೊಂಡ್ಮೇಲೆ ದೊಡ್ಡವರಾಗಿ ನಾವಿಷ್ಟು ಮಾಡೋಕ್ಕಾಗೋದಿಲ್ವಾ? ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡಿದ್ದೀವಿ. ನೀವೇನು ಯೋಚನೆ ಮಾಡಬೇಡಿ. ಇಲ್ಲೇನು ನಡೀತು ಅಂತ ನನಗೆ ಗೊತ್ತೇ ಇಲ್ಲ. ಹೋದವ್ರ ನೆನಪು ಮುಖ್ಯ, ಆದರೆ ಇರೋರ ಸಂತೋಷ
ಭಾಗ್ಯ. ಮೀರಾ ಮೀರಾ ಏನ್ ಪಪ್ಪ ನೀನು ನಾವು ಆಡ್ತಿರೋದು ಹೈಡ್ ಅಂಡ್ ಸಿಗ್ತಾನೆ. ನೀವ್ ಹೀಗ್ ಕಿರ್ಚಿದ್ರೆ ನಂಗೆ ಭಯ ಆಗುತ್ತೆ. ಆಗ ನಾನು ಆಚೆ ಬಂದ್ಬಿಡ್ತೀನಿ. ದಿಸ್ ಇಸ್ ಚೀಟಿಂಗ್ ರೈಟ್ ಮಮ್ಮ? ಚೀಟಿಂಗ್ಗೆ ಅದು ನೀನ್ ಮಾತ್ರ ಅಲ್ಲ ಪುಟಿ, ನಿನ್ ಹೆಸರಿದೆಯಲ್ಲ ಮೀರಾ, ಅದನ್ನ ಪಪ್ಪ ತುಂಬಾ ಮಿಸ್ ಮಾಡ್ಕೋತಾರೆ. ಥ್ಯಾಂಕ್ಸ್. ಯಾಕೆ? ತುಂಬಾ ಅರ್ಥ ಮಾಡ್ಕೊಳ್ಳಿ ಹೆಂಡ್ತಿ ಅಂಡ್ ಎ ಗುಡ್ ಫ್ರೆಂಡ್. ಫ್ರೆಂಡ್ ಅದು ನನ್ನ ಹೆಸರಲ್ಲೇ ಇದೆ. ನಡೀರಿ. ಹೇಯ್ ವಿಡಿಯೋ ಕಾಲ್. ಇಸ್ ಇಟ್? ಹಾಯ್ ಹೇಳು. ನೋಡು ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲಪ್ಪ ಹೋದವ್ರು ಫೋನೇ ಮಾಡ್ಲಿಲ್ಲ. ಬಂದ್ ಇನ್ನು 2 ದಿನ ಆಗಿಲ್ಲ, ಆಗ್ಲೇ ಟೆನ್ಷನಾ? ಏನ್ ಮಾಡೋದಪ್ಪ, ವಯಸ್ಸು ಯಾವಾಗ ಹೆಂಗೋ ಏನೋ. ಹಾ, ನೆನ್ನೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಹೋಗ್ಬಿಟ್ಟ. ಓ ಸೋ ಸ್ಯಾಡ್. ಬಟ್ ಬೇರೆಯವ್ರಿಗೆಲ್ಲ 8 ದಿನ ಟೈಮ್ ಕೊಡ್ತಾ ಇದ್ರು. ಅದಕ್ಕೆಪ್ಪ ಭಯ. ನನಗೆ ಒಂದೇ ಒಂದು ಆಸೆಪ್ಪ, ನಮ್ಮ ಮೀರಾ ಮದುವೆನ ಕಣ್ಣಾರೆ ನೋಡಬೇಕು ಅಂತ. ನೀನ್ ಬಿಡು ತಾತ, 101% ನೋಡ್ತೀಯ. ನೀನ್ ನೋಡೋನೆ. ಚಲೋ ಬಾಯ್ ಬಾಯ್ ಬಾಯ್. ಬಾಯ್ ತಾತ.